ಅಧಿಕನವರಿಗೆ ಸಮೃದ್ಧಿ ಅನ್ನತಕ್ಕಂಥದ್ದು ಇಲ್ಲ, ಸಮಾಧಾನ ಅನ್ನತಕ್ಕಂಥದ್ದು ಇಲ್ಲ, ತೃಪ್ತಿ ಅನ್ನತಕ್ಕಂಥದ್ದು ಇಲ್ಲ. ಈಗ ಹೇಳ್ಬಿಟ್ರೆ ನಾನು 12 ರಾಶಿ ಫಲಫಲ ಹೇಳ್ಬಿಟ್ಟ ಅಂದ್ರೆ ತೃಪ್ತಿ ಮೇಲೆ ತೃಪ್ತಿ, ತೃಪ್ತಿ ಮೇಲೆ ತೃಪ್ತಿ ಬರತಕ್ಕಂಥ ಯೋಗ ಬೇಕು. ಈಗ ಕುಂಭರಾಶಿಯಲ್ಲಿ ಕಟ್ಕೊಂಡು ನಾನು ಮೇಷರಾಶಿ ಇದ್ರೆ ಕುಂಭರಾಶಿ ಕಟ್ಕೊಂಡು ನಂಗೆ ಏನಪ್ಪ ಆಗಬೇಕಾಗಿದೆ? ನನ್ನ ರಾಶಿದ ಗುರುಗಳು ಏನು ಹೇಳ್ತಾರೆ ಇವತ್ತು, ಏನೇನು ಒಳ್ಳೆ ಇದೆಯೋ, ಯಾವ ನಂಬರ್ ಒಳ್ಳೇದೋ, ಯಾವುದು ಉಂಗುರ ಧಾರಣೆ ಮಾಡಿಕೊಂಡು ಒಳ್ಳೇದೋ, ಏನು ದಾನ ಮಾಡಿಕೊಳ್ಳೋ ಒಳ್ಳೇದೋ ಅನ್ನತಕ್ಕಂಥ ವಿಶೇಷವಾಗಿ ಮೊದಲನೇದಾಗಿ ಬರತಕ್ಕಂಥದ್ದೇ ಮೇಷರಾಶಿ. ಮೇಷರಾಶಿ ಹುಣ್ಣಿಮೆ ಮುಗಿದೋಯ್ತು, ಹುಣ್ಣಿಮೆ ಮುಗಿದೋಯ್ತು, ಈಗಾಗಲೇ ಶುರುವಾಯ್ತು. ಯಾವುದು ಮಾಲ್ಯ ಅಮಾವಾಸ್ಯೆ ಸ್ಟಾರ್ಟ್ ಆಯ್ತು. ಮಾಲ್ಯ ಅಮಾವಾಸ್ಯೆ ವ್ರತ ಚರಣೆ ಸ್ಟಾರ್ಟ್ ಆಗ್ಬಿಡ್ತು. ಮಾಲ್ಯ ಅಮಾವಾಸ್ಯೆ ಪ್ರಾರಂಭ. ಮೇಷ ಹಿಂಗಿರುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ಶ್ರಾದ್ದ ಮಾಸದಲ್ಲಿ ನಾಳೆ ಹೇಳ್ತಾ ಹೋಗ್ತೀನಿ. ಒಂದೇ ದಿನಕ್ಕೆ ಎಲ್ಲೋ ಹೋಗ್ಬಿಡ್ತೀನಿ, ದಿನನಿತ್ಯ ಬರ್ತೇನೆ. ನಾಳೆಯಿಂದ ಎಲ್ಲದು ಭ್ರಾತೃಶಾಪವೋ, ಮಾತೃಶಾಪವೋ, ಪಿತೃಶಾಪವೋ, ಯಾವ್ದ್ಯಾವ್ದು ಶಾಪ ಇದೆ ಎಲ್ಲ ಶಾಪಕ್ಕೆ ಏನು ದೋಷ, ಆ ದೋಷಕ್ಕೆ ಏನು ಪರಿಹಾರ ಅನ್ನತಕ್ಕಂಥದ್ದು ಹೇಳ್ತಾ ಹೋಗ್ತೀನಿ. ಇವತ್ತು ಮೇಷರಾಶಿಯ ಫಲದಲ್ಲಿ ಆರೋಗ್ಯದಲ್ಲಿ ಭಾಗ್ಯ. ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲ ಅಂತ ಪಕ್ಷದಲ್ಲಿ ಏನು ಬಂದ್ರೆ ಏನು ಉಪಯೋಗ? ಎಷ್ಟ ಕಾಯಿಲೆಗಳು ಬಂದರೂ ಕೂಡ ಶುಗರ್ ಇದೆ, ಮತ್ತೊಂದಿದೆ, ಮಗದೊಂದಿದೆ ಅಂತ ತಿನ್ನೋಕ್ಕಾಗಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ. ಡಯಾಲಿಸಿಸ್ ಆಗ್ತಿದೆ ಅಂದ್ರೆ ಏನು ತಿನ್ನಕ್ಕಾಗಲ್ಲ. ಶುಗರ್ ಇದೆ ಅನ್ನತಕ್ಕಂಥದ್ದು ಪಾಯಸ ತಿನ್ನಕ್ಕಾಗಲ್ಲ, ಸ್ವೀಟ್ ತಿನ್ನಕ್ಕಾಗಲ್ಲ. ಅಮ್ಮ ಒಳ್ಳೊಳ್ಳೆದು ಒಳ್ಳೆ ಪಾಯಸ, ಮತ್ತೊಂದು ಒಬ್ಬಟ್ಟು ಗಿಬ್ಬಟ್ಟು ಕರ್ಜಿಕಾಯಿ ಎಲ್ಲ ಮಾಡಿರ್ತಾರೆ. ಆಸೆ ವಾಸನೆಗೆ ಕರಿತಾ ಇರ್ಬೇಕಾದ್ರೆ ಮನೇಲಿ ತಿನ್ಬೇಕು ಅಂತ. ಮೇಷರಾಶಿಯವರಿಗೆ ಇವತ್ತು ತಿನ್ಕೊಂಬಿಡಿ, ಏನು ಶುಭನೇ ಶುಭ. ಆರೋಗ್ಯದ ಬಗ್ಗೆ ಏನು ಯತ್ನ ಮಾಡ್ಬಿಡಿ. ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ಶುಭ. ರಾಶಾಧಿಪತಿ ತೃತೀಯ ಸ್ಥಾನ. ಏನು ಗುರುಜಿಗಳು ದಿನ ಇದನ್ನೇ ಹೇಳ್ತಾರೆ. ನಾನೇನ್ ಮಾಡ್ಲಿ? ರಾಶಾಧಿಪತಿ ಇರ್ತಕ್ಕಂಥ ಕೂತನು ವೈರಿ ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅಣ್ಣ ತಮ್ಮದಲ್ಲಿ ಇರು ಸಮರಸು. ಮಾತೃಸ್ಥಾನ ಆರೋಗ್ಯದಲ್ಲಿ ಪ್ರತಿ ವಿದ್ಯಾರಂಗದಲ್ಲಿ ಯಶಸ್ವಿಯನ್ನು ಕಾಡತಕ್ಕಂಥ ಯೋಗ. ಶತ್ರುಗಳನ್ನು ಧ್ವಂಸ ಆಗ್ಬಿಡುತ್ತೆ. ಯಾರಾದ್ರೂ ದೋಷ ಮೊದಲೇ ಸಿಟ್ಟಿನ ರಾಶಿಯವರು ಮೇಷರಾಶಿ ಅಂದ್ರೆ ತುದಿ ಮೂಗಲ್ಲೇ ಕೋಪ ಅವರಿಗೆ. ಮೇಷರಾಶಿ ಅಶ್ವಿನಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ವರ್ಣಿ ನಕ್ಷತ್ರ, 3 ನಕ್ಷತ್ರ ಇರತಕ್ಕಂಥದ್ದು. ಸಿಟ್ಟು ಕೋಪ. ಅಗ್ನಿ ತತ್ವ ರಾಶಿ. ಕೋಪ ಜಾಸ್ತಿ ಇವರಿಗೆ. ಕೋಪ ಕಡಿಮೆ ಮಕ್ಕಳೇ. ಷಷ್ಠಾಷ್ಟಕದಲ್ಲಿ ಕೇತು ಕೂತ್ಕೊಂಡ್ಬಿಟ್ಟಿದ್ದಾನೆ. ಷಷ್ಠಾಷ್ಟದಲ್ಲಿ ಕೇತು ಕೂತ್ಕೊಂಡಿಂದ ನಿಮಗೆ ಸರ್ವಶತ್ರುಗಳನ್ನು ಧ್ವಂಸ ಮಾಡಿಕೊಳ್ಳತಕ್ಕಂಥ ಸೃಷ್ಟಿ ನೇರವಾಗಿ ದೃಷ್ಟಿ ಇದೆ. ದಾಂಪತ್ಯ ಜೀವ ಸುಖ ಹೊಡೆದಲ್ಲ ಲಾಟ್ರಿ. ದಾಂಪತ್ಯ ಜೀವನ ಚೆನ್ನಾಗಿದೆ ಅಂದ್ರೆ ಏನೋ ಒಂಥರ. ಯಾಕೆ ಮನೆಯಲ್ಲಿ ಚೆನ್ನಾಗಿರ್ಬೇಕು ನೋಡಿ. ಎಷ್ಟೋ ಜನ ಮನೇಲಿ ಸಂಸಾರ ಗಂಡಸರು ಹೋಗೋದೋ ಅಥವಾ ಹೆಂಗಸರು ಹೋಗೋದೋ, ಗಂಡಸರು ಮನೆಗೆ ಹೋದ ತಕ್ಷಣ ಇವನು ಯಾಕೆ ಬಂದಪ್ಪ ಅಂತಾರೆ. ಯಾಕೆ ನಾನು ಸಾವಿರಾರು ಜಾತಕಗಳನ್ನು ನೋಡೋದು ವಿಮರ್ಶನೆ ಮಾಡಿದಾಗ ಯಜಮಾನರ ವಿಚಾರದಲ್ಲಿ ಅಯ್ಯೋ ಇವರು ಮನೆಗೆ ಬಂದರೆ ಕಿರಿಕಿರಿ, ಅವ್ರು ಹಂಗೆ ಮಾಡ್ತಿರ್ತಾರೆ. ಯಾಕೆ ಬಂದಪ್ಪ ಇವನು, ಅಲ್ಲೇ ಆಫೀಸಲ್ಲಿ ಇತ್ಕೊಂಡಪ್ಪ, ನಿಂಗೆ ಊಟ ಏನು ಕೊಡ್ತೀವಿ, ನಮ್ಗೇನು ಸಾಮಾನು ಗೀಮ್ ತಂದು ಹಾಕ್ಬಿಟ್ಟು ನೋಡ್ಕೊಂಡು ಹೋಗುವಂಥದ್ದು ನಾವು ಭಾಳಷ್ಟು ಕೇಳ್ಬಿಟ್ಟಿದ್ದೀವಿ. ಇವೆಲ್ಲ ಮೇಷರಾಶಿ ಫಲದಲ್ಲಿ ಇತ್ತು. ದಾಂಪತ್ಯ ಜೀವನ ಸುಖ, ಆರೋಗ್ಯದಲ್ಲಿ ಭಾಗ್ಯ, ಮಾಡತಕ್ಕಂಥ ವೃತ್ತಿ ರಂಗದಲ್ಲಿ ಅನುಕೂಲ. ಲಾಭಸ್ಥಾನದಲ್ಲಿ ಶನಿಚಂದ್ರ ಯೋಗದಿಂದ ಏನೋ ಒಂದು ಬರಬೇಕು ಅಂತ ಅಡ್ಡಿ ಆತಂಕ ನಿಧಾನವಾಗಿ ಬರತಕ್ಕಂಥ ಫಲದಲ್ಲಿ ಗೊತ್ತಾಯ್ತಾ ಇಲ್ಲ. ಹಾಗೂ ವಿಶೇಷವಾಗಿ ವ್ಯಯಸ್ಥಾನದಲ್ಲಿ ವಿಶೇಷವಾಗಿ ರಾಹು ಇರುವುದರಿಂದ ವಿಶೇಷ ಅಮ್ಮನವರ ದೇವಸ್ಥಾನಕ್ಕೆ, ಗ್ರಾಮ ದೇವತೆ ಅಮ್ಮ ಸ್ಥಾನ ದೇವಸ್ಥಾನಕ್ಕೆ, ಶಕ್ತಿ ಇರತಕ್ಕಂಥ ದೇವಸ್ಥಾನಕ್ಕೆ ಒಂದು ವಿಶೇಷವಾಗಿ ಬುಧವಾರ ದಿನ ಹೋಗಿ ಒಂದು ದೀಪ ಹಚ್ಚಿಬಿಡಿ. ದೀಪ ಹಚ್ಚಿಕೊಳ್ಳುವುದರಿಂದ ವಿಶೇಷವನ್ನು ಸ್ಥಾನಮಾನ ಸಿಗತಕ್ಕಂಥ ಯೋಗ ಮೇಷರಾಶಿಯ ಫಲದಲ್ಲಿ. ವಿಶೇಷವಾಗಿ ನಿಮ್ಗೆ ದಕ್ಷಿಣ ದಿಕ್ಕು ಒಳ್ಳೆಯದು. ಕೆಂಪು ವಸ್ತ್ರವನ್ನು ಹಾಕೊಳ್ಳಿ. ಯಾವುದಾದ್ರೂ ಕೆಂಪುದು ಇರಲಿ. ನಿಮ್ಗೆ ಕೋಪ ಕಡಿಮೆ ಮಾಡಬೇಕು ಅಂದ್ರೆ ಅವನೇ ವಿಶೇಷವಾಗಿ ಉಗ್ರವೀರ ಮಹಾವಿಷ್ಣುಂ ಜ್ವಾಲತೋ ಸರ್ವತಮುಖಂ ನರಸಿಂಹಂ ಭೀಷಣ ಭದ್ರಭಕ್ತಿ ಮಮಾಮ್ಯ. ಆ ಕುಜನವನ್ನು ನೀವು ತಪಾಸಣೆಯನ್ನು ಮಾಡಿಕೊಳ್ಳುವುದರಿಂದ, ಉಪದೇಶವನ್ನು ಮಾಡಿಕೊಳ್ಳುವುದರಿಂದ ಶುಭಪ್ರದ ಮೇಲೆ ಶುಭ ಬರತಕ್ಕಂಥ ಯೋಗ ಮೇಷರಾಶಿಯ ಫಲದಲ್ಲಿ. ಮುಂದಿನ ಭಾಗದಲ್ಲಿ ವೃಷಭ ರಾಶಿ. ವೃಷಭ ಅನ್ನತಕ್ಕಂಥದ್ದೇ ಕೋಪ, ಸಿಟ್ಟು, ತಾಪ ಏನೂ ಇರಲ್ಲ ಪಾಪ ಇವರಿಗೆ. ಏನು ಹೇಳಿದ್ರು ಬಸವ ಬಂದ್ಯಾ, ಹ್ಞೂ. ಓದ್ಯಾ ಬಸವ, ಹ್ಞೂ. ಇವತ್ತು ಯಾರು ಡ್ಯೂಟಿಗೆ ಬರಲಿಲ್ಲ, ಡ್ಯೂಟಿಗೆ ಬರ್ತೀರಾ, ಹ್ಞೂ ನಾನು ಬರ್ತೀನಿ, ಡ್ಯೂಟಿ ಮಾಡ್ತೀನಿ ಅಂತ. ಆದರೆ ಏನು ಮಾಡ್ತಾರೆ ಇವರು, ಡ್ಯೂಟಿಗೆ ಬರಬೇಕು ಅಂತ ಕೇಳಿ ಮೊಬೈಲೇ ಎತ್ತಲ್ಲ. ಸೈಲೆಂಟ್ ಮೂಡು. ಹೋಗೋದೇ ಹೋಯ್ತು ವೃಷಭ ರಾಶಿ ಫಲದಲ್ಲಿ. ಕರ್ತವ್ಯನಿಷ್ಠರು ಭಾಳ ಒಳ್ಳೆಯದು. ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾರೆ. ಹಣಕಾಸು ವಿಚಾರದಲ್ಲಿ ಕುಜ. ರೈತರಿಗೆ ಶುಭ ದಿನ.
ಮಾತೃಸ್ಥಾನ ಆರೋಗ್ಯದಲ್ಲಿ ಪ್ರಗತಿ. ವಿದ್ಯೆ ಒಂದು ಬರಿಬೇಕು ಅನ್ನತಕ್ಕಂಥದ್ದು ಈ ಎಕ್ಸಾಮ್ ಪೇಪರ್ ಕೊಡ್ತಾರೆ ಮರ್ತು ಬಿಡ್ತಾರೆ ಇವರು. ಅಯ್ಯೋ ಇನ್ಯಾರೋ ಕಾರಣ ಹೇಳೋದು, ಕಾರಣ ಹೇಳಿದ್ರೆ ನಂಬರ್ 1 ವೃಷಭ ರಾಶಿಯವರು. ಕಾರಣ ಹೇಳ್ಬಿಡ್ತಾರೆ. ವೈರಿಗಳು ಯಾರು ಇಲ್ಲ, ಹಸನ್ಮುಖಿ, ಯಾವಾಗಲೂ ನಗುಮುಖವೇ. ಏನಾದರೂ ಬಂದ್ರು ನಾನು ಮಾಡ್ಕೊಡ್ತೀನಿ, ಆಯ್ತು ಗುರುಗಳೇ, ಏನು ಆಯ್ತು ಅನ್ನತಕ್ಕಂಥದ್ದು ಫಲ. ಈ ವೃಷಭ ರಾಶಿಯವರ ಫಲ. ಯಾಕಂದ್ರೆ ಶುಕ್ರ ಅಧಿಪತಿ ನೋಡಿ ಒಳ್ಳೆ ಚೆನ್ನಾಗಿರ್ತಾರೆ, ನೋಡೋಕೆ ಚೆನ್ನಾಗಿರ್ತಾರೆ ಇವರು. ಅಧಿಪತಿ ಶುಕ್ರ ನೋಡಿ ಸಿನಿಮಾ ರಂಗದಲ್ಲಿ, ನಾಟಕ ರಂಗದಲ್ಲಿ, ಮತ್ತು ಇವರು ಯಾವಾಗಲೂ ಟಿವಿ ರಂಗದಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಇವರು ವೃಷಭ ರಾಶಿಯವರು. ಈ ವೃಷಭ ರಾಶಿ ಫಲವೇ ಹಾಗೆ. ಶುಕ್ರ ನೋಡಿ ಅಧಿಪತಿ. ಹಿರಿಯಾನ ಶುಕ್ರ ದಶೆ ಇದ್ದು ಅಂದ್ರೆ ಅಯ್ಯೋ ಇವರು ಶತಮಾನೋತ್ಸವ ಅನ್ನತಕ್ಕಂಥ ಮಾಡತಕ್ಕಂಥ ಕಾರ್ಯದಲ್ಲಿ ವೃಷಭ ಶುಕ್ರ ಯಾರು ಬಿಳಿ ವಸ್ತ್ರ ಹಾಕೊಂಡ್ಬಂದ್ಬಿಡಿ, ಹಲ್ಲುಗಳು ಹಂಗೆ ಅಷ್ಟೇ ಚೆನ್ನಾಗಿರ್ತವೆ, ಒಳ್ಳೆ ಪೋಣಿಸ್ದಂಗಿರುತ್ತವೆ ಹಲ್ಲುಗಳು ಇವ್ರದ್ದು. ವೃಷಭ ರಾಶಿ ಶುಕ್ರಾಧಿಪತಿ ನೋಡಿ ಆ ಥರ ಇರತಕ್ಕಂಥ ಯೋಗ. ಆದ್ರೆ ಏನಾದ್ಯದಲ್ಲಿ ಬಾಯಿ ಹುಣ್ಣು ಬಾಯಲ್ಲಿ ಗುಳ್ಳೆ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಹೀಟ್, ಎಕ್ಸಸ್ ಆಫ್ ಹೀಟ್. ಬಾರ್ಲಿ ನೀರು ಕುಡೀರಿ, ಎಳ್ನೀರು ಕುಡೀರಿ. ಅಯ್ಯೋ ಗುರುಗಳೇ, ನಾವು ಎಲ್ಲಿ 50 ರೂಪಾಯಿ ಕೊಟ್ಟು ಎಳ್ನೀರು ಕುಡಿಯಕ್ಕೆ ಹೋಗೋಣ ಅಂತ ನಾವು ಹೋಗತಕ್ಕಂಥದ್ದು ಎಲ್ಲಿರುತ್ತೆ? ಬಾರ್ಲಿ ನೀರು ಕುಡೀರಿ ಪಾಪ. ಜಲದಲ್ಲಿ ಅಂತ ಶಕ್ತಿ ಇದೆ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ, ಬಿಸಿ ನೀರು ಕುಡೀರಿ. ಅದಕ್ಕೂ ನಿಂಬೆ ಹಣ್ಣಿಗೆ ಒಂದು ಸ್ವಲ್ಪ ಹನಿ ಹಾಕೊಂಡು, ಜೇನು ಹಾಕೊಂಡು ಕುಡ್ದ ಅಂತ ಪಕ್ಷದಲ್ಲಿ ಹೀಟೆಲ್ಲ ಕಡಿಮೆ ಆಗತ್ತೆ. ಆಫೀಸುಗಳಿಗೆ ಹೋಗಿ ತೋರ್ಸೋದಲ್ಲ, ನಮ್ಮ ಬಾಯಿ ಹುಣ್ಣಾಗಿದೆ ನಂಗೆ ಏನು ಮಾಡಕ್ ಬರೋಲ್ಲ ಅಂದ್ರೆ ಕಾಲ ಕಳೆಯೋದಲ್ಲ, ಕೂತ್ಕೊಂಡು ಕೆಲಸ ಮಾಡ್ಬೇಕು. ಬರೀ ಬುದ್ಧಿವಂತಿಕೆ ಇದ್ದೆ ಒಳ್ಳೆ ನೋಡೋದಕ್ಕೆ ಚೆನ್ನಾಗಿದ್ರು ಆಗಲ್ಲ. ಅಯ್ಯೋ ಏನೋ ಪಾಪ ಅನ್ನೋದಕ್ಕೆ ಕರುಣೆ ತೋರಿಸ್ಬಿಡ್ತಾರೆ ಗಾಯ ಪಾಯ ಎಲ್ಲ ಏನಾರು ಮಾಡ್ಕೊಳ್ಳಿ ಅಂತ. ಇದೇ ಫಲ. ಚಂದ್ರ ಮೇಲೆ ಇನ್ನೇನೋ ದಶಮದಲ್ಲಿ ಶನಿ ದೃಷ್ಟಿ ನೇರವಾಗಿ ಚಂದ್ರನ ಮೇಲೆ. ವೃಷಭ ರಾಶಿ ಇರ್ತಕ್ಕಂಥ ಶನಿ ಯಾರೋ ಚಂದ್ರ ಉಚ್ಚಮಾದ ಶನಿ ಕೂತಿದ್ದಾನೆ. ಅದಕ್ಕೆ ಇವೆಲ್ಲ ಫಲ ಮಾಡಿದ್ದುಣ್ಣ ಮರಾಯ. ಕರ್ಮ ಫಲ. ಅದಕ್ಕೋಸ್ಕರ ವಿಶೇಷವಾಗಿ ಆಂಜನೇಯನ ಉಪಾಸನೆ ಮಾಡ್ಕೊಂಡ್ಬಿಡಿ ವೃಷಭ ರಾಶಿಯವರಿಗೆ. ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ವೃಷಭ ರಾಶಿಯವರು. ಇನ್ನು ಹೆಚ್ಚಿನ ವಿಚಾರ ಭಾಗಗಳಿಗೆ ಉಗ್ರವೀರಮ ವಿಷ್ಣು ಜ್ವಾಲತೋ ಸರ್ವತೋಮುಖಂ ನರಸಿಂಹಂ ಭೀಷಣ ಭದ್ರಭಕ್ತಿ ಮಮಾಮ್ಯ ಮಂತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ. ಯಾಕಂದ್ರೆ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಕೂತನೋ ಧನಸ್ಥಾನದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಮಾತನಾಡುವಾಗ ಹುಷಾರಿರಲ್ಲ, ಏನಾರು ಸ್ವಲ್ಪ ಸಿಟ್ಟು ಕೋಪ ಬಂದ್ರೆ ಏನೆಲ್ಲ ಬಾಯಿ ಬಂದಿದೆ ಮಾತಾಡ್ಬಾರ್ದು ಅಂತ ಗುಣ ಇರೋದಿಲ್ಲ ಅನ್ಕೊಳ್ಳಿ. ಎಲ್ಲೋ ಕೆಲವರಿಗಿರುತ್ತೆ. ಅದಕ್ಕೋಸ್ಕರ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ. ಬಿಳಿ ವಸ್ತ್ರ ಒಂದು ಆರಾಧನೆ ಮಾಡಿ, ಬಿಳಿದು ಒಂದು ಉಂಗುರ ವಜ್ರ ಹಾಕೊಳ್ಳಿ. ಹೆಣ್ಮಕ್ಳಾದ್ರೆ ಮೂಗ್ಬಟ್ಟಿಗೆ ಹಾಕೊಳ್ಳಿ, ಇದು ಕೈಗೆ ಹಾಕೊಳ್ಳಿ. ಏನೋ ಒಂದು ಉಂಗುರ ಧಾರಣೆಯನ್ನು ಮಾಡಿಕೊಳ್ಳೋದ್ರಿಂದ ವಜ್ರ ಬಿಳಿ ವಸ್ತ್ರ ಅನ್ನತಕ್ಕಂಥದ್ದು ವಿಷಯ ವೃಷಭ ರಾಶಿ. ಅದಕ್ಕೆ ಸಿನಿಮಾ ರಂಗದಲ್ಲಿ, ನಾಟಕ ರಂಗದಲ್ಲಿ ಇವರೇ ಜಾಸ್ತಿ ಇರ್ತಾರೆ. ನೋಡ್ಕೊಳ್ಳಿ, ಎಲ್ಲೆಲ್ಲಿ ಚಂದವಾಗಿ ಸುಂದರವಾಗಿ ಕಾಣ್ತಾ ಇರ್ತಾರೋ ಅಲ್ಲಿ ಖಂಡಿತ ವೃಷಭ ರಾಶಿಯವರೇ ಅನ್ನತಕ್ಕಂಥದ್ದು ಐಡೆಂಟಿಫಿಕೇಶನ್ ಮಾಡ್ಬೋದು. ಮುಖ ನೋಡ್ತಿದ್ದಂಗೆ ಹೇಳೋದು ಜ್ಯೋತಿಷ್ಯ. ಇವರು ಬಹಳ ಚೆನ್ನಾಗಿರ್ತಾರೆ, ಹಿಂಗಿರ್ತಾರೆ ನೋಡಿ. ಅದಕ್ಕೋಸ್ಕರ ಇವ್ರಿಗೆ ಏನು ಮಾಡ್ಕೋಬೇಕು ಅಂತಕ್ಕಂಥ ವಿಷಯ, ಇವ್ರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಮ್ಮ ಯಾರಾದರೂ ಕೂಡ. ಈ ಸ್ವಲ್ಪ ಇವೆಲ್ಲ ಹುಣ್ಣು ಬರತಕ್ಕಂಥದ್ದು ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದಂಗೆ. ತಿಂದಿದ್ದ ಆಹಾರ ಕರಗಬೇಕು, ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಈ ರೀತಿ ಇರುತ್ತೆ. ಈ ರೀತಿ ಮಾಡ್ಕೊಂಡು ವೃಷಭ ರಾಶಿ ಶುಭದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ. ಮುಂದಿನ ಭಾಗದಲ್ಲಿ ಮಿಥುನ ರಾಶಿ. ಇವರಿಗಂತೂ ಹೇಳಂಗೆ ಇಲ್ಲ. ಪ್ರಪಂಚವೇ ನಮ್ಮದು, ಎಲ್ಲದೂ ನಮ್ಮದೇ. ಬರೋದೆಲ್ಲ ನಮಗೆ ಇರಲಿ, ನನಗೆ ಇರಲಿ, ನನ್ನ ಹೆಂಡತಿಗಿರಲಿ, ಮಕ್ಕಳಿಗಿರಲಿ. ಅಧಿಪತಿ ಬುಧ ನೋಡಿ ಜ್ಞಾನ ಶಕ್ತಿ ಕೊಡತಕ್ಕಂಥ ಯೋಗ. ಮಿಥುನ ರಾಶಿ ಅಂದ್ರೆ ನಂಗೆ ಭಯ. ಆರಿದ್ದ ನಕ್ಷತ್ರ ಅಂದ್ರೆ ಭಯ ನನಗೆ. ಆರಿದ್ದ ನಕ್ಷತ್ರ ಮಿಥುನ ರಾಶಿ ಇರ್ತದೆ ಅಂದ್ರೆ ಅಯ್ಯೋ ಆಕರ್ಷಕ ಶಕ್ತಿ, ಆಕರ್ಷಣೆಯನ್ನು ಮಾಡ್ಬಿಡ್ತಾರೆ. ಸ್ತ್ರೀ ಆಗ್ಲಿ ಪುರುಷರಾಗಿದ್ದಂತೆ ಮಿಥುನ ರಾಶಿ ಆರಿದ್ದ ನಕ್ಷತ್ರ ಇರತಕ್ಕಂಥವರು ದಾಂಪತ್ಯ ಜೀವನದಲ್ಲಿ ಸುಖ, ಆರೋಗ್ಯ, ನೆಮ್ಮದಿಗೆಲ್ಲ ಏನು ತೊಂದರೆ ಇಲ್ಲ. ಏನು ಅಂದ್ರೆ ಏನು ಗೊತ್ತಿಲ್ಲ ಅಂತ ಇರ್ತಾರೆ, ಎಲ್ಲ ಮಾಡ್ಕೊಂಡಿರ್ತಾರೆ ಇವರು. ಮಿಥುನ ರಾಶಿಯವರು ಬಹಳ ಬುದ್ಧಿವಂತಿಕೆ. ಏನು ಮಾಡಿದ್ದು ಏನು ಹೇಳೋದೇ ಇಲ್ಲ ಇವರು. ಎಲ್ಲದನ್ನು ಏನೇನು ಅನುಭವಿಸ್ಬೇಕು ಎಲ್ಲ ಅನುಭವ ಪಡೆದು ಬಿಡ್ತಾರೆ ಮಿಥುನ ರಾಶಿಯವರು. ಧನಸ್ಥಾನದಲ್ಲಿರ್ತಕ್ಕಂಥ ಚಂದ್ರನು ಕೂಡ ವಿಶೇಷವಾಗಿ ಭಾಗ್ಯಸ್ಥಾನ, ಒಳ್ಳೆದು ಯೋಗ. ಶನಿ ದೃಷ್ಟಿ ನೇರವಾಗಿ, ಶನಿನ ಒಳ್ಳೆ ಫಲ, ಚಂದ್ರನ ಒಳ್ಳೆ ಫಲ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಅಣ್ಣ ತಮ್ಮದಲ್ಲಿ ಪ್ರೀತಿ ವಿಶ್ವಾಸ. ಮಾತೃಸ್ಥಾನ ಆರೋಗ್ಯದಲ್ಲಿ ಎಷ್ಟೊಂದು ಯೋಗಕರವಾಗಿ ಕೇತು ಕೂತ್ಕೊಂಡಿದ್ದಾನೆ, ಸೂರ್ಯ ಕೂತ್ಕೊಂಡಿದ್ದಾನೆ. ಯಾರು ಹಾರ್ಟ್ ಅಟ್ಯಾಕ್ ಆಗ್ಬೇಕು ಅಂತ ಕದ್ದಿರ್ತಾರೆ. ಯಾವುದೋ ಮಿಥುನ ರಾಶಿಯವರು
ಯಾರ್ಯಾರು ಬೆಡ್ ರಿಟರ್ನ್ ಆಗಿರ್ತಾರೋ ಶಂಭೋಲಿಂಗ ಮುಕ್ತಿ ಸಿಕ್ಬಿಡುತ್ತೆ ತಾಯಿಂದರಿಗೆ. ಪಾಪ ಎದ್ದು ಬಂದ್ರು ಏನು ಆಗ್ತಾ ಇರಲ್ಲ, ವಯಸ್ಸಾಗಿತ್ತು, ಕೈ ಏನೋ ಅಂತ ಆಗಿರೋದು, ಕಾಲು ಅಂತ ಆಗಿರೋದು, ಅಥವಾ ಶುಗರ್ ಎಷ್ಟಾಗಿ ಕಾಲು ಕಟ್ ಮಾಡೋದು ಅಂತ ಬದುಕಿದಿಂದ ಅದಕ್ಕದಲ್ಲಿ ವಿಶೇಷವಾಗಿ ಏನು ಆಗಲ್ಲ ಅಂತ ಮುಕ್ತಿ ಸಿಕ್ಬಿಟ್ರೆ ಇನ್ನೂ ಒಳ್ಳೇದು. ಇದೇನಾದ್ರು ಶ್ರಾದ್ದ ಮಾಸ ಇವತ್ತಿಂದ ಇನ್ನೂ ಸಿಕ್ಬಿಟ್ರೆ ಇನ್ನೂ ಒಳ್ಳೇದೇ. ಶ್ರಾದ್ದ ಮಾಸದಲ್ಲಿ ಯಾರು ಮುಕ್ತಿ ಸಿಗ್ತಾರೋ ಬಹಳ ಬೇಗ ಒಳ್ಳೆ ಮುಕ್ತಿಕಾರಕವಾಗಿ ಹೋಗ್ಬಿಡ್ತಾರೆ ಎಲ್ಲರೂ, ಒಳ್ಳೇದ. ಯಾಕಂದ್ರೆ ಜೀವನ ಮಾಡ್ತೀವಿ, ಸಾಧನೆ ಮಾಡೋದು ಏನು ಮಾಡೋಕ್ಕಾಗಲ್ಲ, ವಯಸ್ಸಾಗ್ಬಿಡುತ್ತೆ. ಒಂದು 89 ವರ್ಷ ವಯಸ್ಸಾಗುತ್ತೆ, 100 ವರ್ಷ ಆಗಿರುತ್ತೆ. ಬದುಕು ಇನ್ನೇನು ಸಾಯಬಾರ್ದು ಅಂತಕ್ಕಂಥದ್ದು ಇಲ್ಲ, ಮುಕ್ತಿ ಸಿಗಲಿ ಅಂತಕ್ಕಂಥದ್ದೇ. ಏನೋ ಒಂದು ಪಾಪ ಕಷ್ಟಪಡ್ತಾರೆ, ಅದು ಕಾಲು ನೋವಾಗಿ ಕಷ್ಟಪಡ್ತಿರ್ತಾರೋ, ಮಂಡಿ ನೋವಾಗಿ ಕಷ್ಟಪಡ್ತಾರೋ, ಹೃದಯದಿಂದ ಕಷ್ಟಪಡ್ತಿರ್ತಾರೋ, ಆಪರೇಷನ್ ಮಾಡಿದಿಂದ ಕಷ್ಟಪಡ್ತಾರೋ, ಜಾಯಿಂಟ್ ಪೇನಿಂದ ಕಷ್ಟಪಡ್ತಿರ್ತಾರೋ, ಅಂತ ಪಕ್ಷದ ಏನ್ ಮಾಡ್ಬೇಕು? ಅಯ್ಯೋ ಭಗವಂತ, ಕೆಲವ್ರು ಕೇಳಿದ್ರೆ ನಾವು ಜ್ಯೋತಿಷ ಹೇಳಕ್ ನಾ ಬಂದಾಗ ಕೇಳ್ತೇನೆ, ಗುರುಗಳೇ ನಾವು ಯಾವ ಸಾಯ್ತೀನಿ ಅಂತ ಹೇಳ್ತಾರೆ. ಸಾಕು ಜೀವನ, ಇದೇ ಜೀವನ, ಅದಕ್ಕೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ಫಲ. ಇನ್ನು ಕರ್ಮಸ್ಥಾನದಲ್ಲಿ ರಾಹು ಕುತ್ಕೊಂಡ್ಬಿಟ್ಟಿದ್ದಾನೆ, ನನಗೆ ಬೇಕು ಎಲ್ಲ, ನನಗೆ ಬೇಕು, ನನಗಿರ್ಲಿ, ನಮ್ಮ ಮಕ್ಕಳಿಗಿರ್ಲಿ, ನಮ್ಗೆ ಇವ್ರಿಗಿರ್ಲಿ ಅಂತ ಆಗಿರ್ತಕ್ಕಂಥ ಯುಗ. ಎಷ್ಟಿಗೆ ಕಾಡುವ ಕರ್ಮಸ್ಥಾನದ ಗುರುವನ್ನು ಕೂಡ ವ್ಯಯಸ್ಥಾನದ ಗುರುವಿನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಕೂಡ ನಿಮಗೆ ಯಶಸ್ವಿ ಮೇಲೆ ಯಶಸ್ವಿ ಪಡೆತಕ್ಕಂಥ ಯೋಗ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಒಂದು ಪ್ರತಿದಿನ ಹೇಳ್ತಾ ಗುರು ವ್ಯಯಸ್ಥಾನದಲ್ಲಿ ಇದ್ದಾಗ ದಕ್ಷಿಣ ಮೂರ್ತಿಗೆ ನಮಸ್ಕಾರ ಮಾಡಿ, ಪ್ರತಿ ಶನಿವಾರ ಹೋಗಿ ಅರಳಿ ವೃಕ್ಷಕ್ಕೆ 11 ಬಿಟ್ಟು ನಮಸ್ಕಾರ ಮಾಡಿ, ಶನಿವಾರ ಮಾತ್ರ ಮೂಲತೋ ಬ್ರಹ್ಮ ರೂಪಾಯಿತೋ ಮಧ್ಯತೋ ಬಿಟ್ಟ ರೂಪಿಣಿ ಅಗತೋ ರೂಪಾಯಿ ವೃಕ್ಷರಾಯ್ತಾಯ ನಮಃ, ಶನಿವಾರ ಮಾತ್ರ ಸ್ಪರ್ಶನೆ ಮಾಡಿ. ಯಾಕೆ ಶನಿವಾರ ಸ್ಪರ್ಶನೆ ಮಾಡೋದಕ್ಕಂತ ಮುಂದಿನ ಕಥೆಯಲ್ಲಿ ಹೇಳ್ತೀನಿ ಅನ್ನೋದು. ಶನಿವಾರನೇ ಯಾಕೆ ನಾವು ಕಲ್ಪವೃಕ್ಷವನ್ನು ಅಥವಾ ಔದುಂಬರ ವೃಕ್ಷವನ್ನು ಅಥವಾ ಅರಳಿ ವೃಕ್ಷವನ್ನು ಸುತ್ತಬೇಕು, ಸುತ್ತಿದಿಂದ ಸ್ಪರ್ಶ ಮಾಡಿಬಿಟ್ಟು ನಮಸ್ಕಾರವನ್ನು ಮಾಡ್ಕೋಬೇಕು ಅಂತ ಇದಕ್ಕೆ ನಾನು ಸನಾತನ ಧರ್ಮದಲ್ಲಿ ಮುಂದಿನ ಕಾರ್ಯಕ್ರಮದಲ್ಲೂ ಇದೇ ಒಂದು ಎಪಿಸೋಡ್ ಮಾಡ್ತೀನಿ. ಕಳಿಬೇಕು. ಅಷ್ಟಸಿದ್ಧಿಗಳು ಬಂದ ಅಂತ ಪಕ್ಷದಲ್ಲಿ ಯಾವುದೋ ಒಂದು ಲೋಪದೋಷಗಳು ಇದ್ದು ನೋಡಿ, ಗೋಪೂಜೆ ಮಾಡ್ಕೊಳ್ಳಿ ಅಂತೀವಿ. ಅದರಲ್ಲಿ 335 ದೇವಾನ್ ದೇವತೆಗಳ ಕಣ್ಣಿನಲ್ಲೊಂದು, ಬಾಲದಲ್ಲೊಂದು, ಎದ್ದಿನಲ್ಲೊಂದು, ಇಲ್ಲೊಂದು, ಬೆನ್ನಿನಲ್ಲೊಂದು, ವಿಶೇಷವಾಗಿ ಯೋನಿಸ್ಥಾನದಲ್ಲಿ ಒಂದು ವಿಶೇಷವಾಗಿ ಲಕ್ಷ್ಮಿ ಇರತಕ್ಕಂಥದ್ದೇ, ಬಾಲದಲ್ಲಿ ರಾಹು ಇರತಕ್ಕಂಥದ್ದು, ಸರ್ಪ ಇರತಕ್ಕಂಥದ್ದು, ಬಲಗಣ್ಣಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ, ಶ್ವಾಸಕೋಶದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದು, ವಿಶೇಷವಾಗಿ ಹಾಲಿನಲ್ಲಿ ಇರ್ತಕ್ಕಂಥ ಫಲಫಲ ಬೇರೆ, ಮೂಳೆಗಳಿರ್ತಕ್ಕಂಥ ಫಲಫಲ ಬೇರೆ. ಅದೇ ಗೋಪೂಜೆ. ಯಾವಾಗಲೂ ಗೋಪೂಜೆ ಮಾಡಿ ಗೋವಿಗೊಂದ್ಬಿಟ್ಟು ನಮಸ್ಕಾರ ಮಾಡಿ ಗೋವಿಗೊಂದು ಬಾಳೆಹಣ್ಣು ಕೊಡೋದು, ಗೋವಿಂದ ಅಕ್ಕಿ ಕೊಡೋದು. ಅದಕ್ಕೆ ಹೇಳಿದ್ದೀವಿ ವಿಶೇಷವಾಗಿ ಇದು ಕುಂಭರಾಶಿಯವರಿಗೆ, ಪೂರ್ವಭಾದ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಕೆಂಬಣ್ಣದ ಪೂಜೆಯನ್ನು, ಗೋವಿಗೆ ಒಂದು ಇದನ್ನು ಕೊಡಿ. ಕುಂಭರಾಶಿ ಬಂದಾಗ ಹೇಳ್ತೀನಿ ಬಿಡಿ. ಮಿಥುನ ರಾಶಿಯಲ್ಲಿ ಬಂದಾಗ ಈ ರೀತಿ ಇರುತ್ತೆ. ಮಿಥುನ ರಾಶಿಯವರು ಎಲ್ಲ ಗೊತ್ತಿರುತ್ತೆ, ಪ್ರಪಂಚದಲ್ಲಿ ಏನೇನಾಗೋದು ಹೋಗೋದು ಎಲ್ಲ ಜ್ಞಾನವನ್ನು ತಿಳ್ಕೊಂಡಿರ್ತಾರೆ, ಮುಂದಾಗೋದೆಲ್ಲ ಗೊತ್ತಿರುತ್ತೆ. ವಾದ ವಿವಾದದಲ್ಲಿ ನಂಬರ್ 1 ಇವ್ರು ಲಾಯರ್ ಆಗಬೇಕು, ಚೆನ್ನಾಗಿರುತ್ತೆ, ತಿಳ್ಕೊಂಡಿರ್ತಾರೆ ವಿಶೇಷವಾಗಿ ಅಂತಕ್ಕಂಥ. ಹೆಚ್ಚಿನ ಫಲವನ್ನು ಪಡಿಬೇಕು ಅಂತಕ್ಕಂಥ ಗುರುವಿನ ಗುಲಾಮನಾಗೋತಕ್ಕ ದೊರೆಯದನ್ನು ಮುಗಿದು ಗುರುವಿನಿಂದ ವಿದ್ಯೆ ಪಡ್ಕೊಳ್ಳಿ, ಒಳ್ಳೇದಾಗತ್ತೆ. ಒಳ್ಳೆ ಗುರುಗಳು ಸಿಗ್ಬೇಕು ನಿಮಗೆ, ಯಶಸ್ವಿ ಆಗಲಿ, ಶುಭವಾಗಲಿ. ಮುಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿ ಅಧಿಪತಿ ಅಷ್ಟಮದಲ್ಲಿ ಕೂತ್ಬಿಟ್ಟಿದ್ದೇನೆ. ಇದೇ ವಿಶೇಷವಾಗಿ ಕುಂಭರಾಶಿಗಿರತಕ್ಕಂಥ ಫಲವು ಕೂಡ ಕರ್ಕಾಟಕ ದೇಶಕ್ಕೆ ಫಲವನ್ನು ಬರತಕ್ಕಂಥ ಯೋಗ. ಕರ್ಕಾಟಕ ರಾಶಿ ಅಧಿಪತಿ ಶನಿ, ಚಂದ್ರ ಕೂಡ ಕುಂಭದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಕುಂಭದಲ್ಲಿ ಶನಿ, ಕುಂಭದಲ್ಲಿ ಚಂದ್ರ, ಅಷ್ಟಮ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಹೊಟ್ಟೆ ನೋವು ಬರುತ್ತೆ ಸ್ವಲ್ಪ ನಿಮಗೆ, ಗ್ಯಾಸ್ಟ್ರಿಕ್ ಟ್ರಬಲ್ ಇರುತ್ತೆ, ಏನಾರು ತಿನ್ಕೊಂಬಿಡೋದಲ್ಲ, ಗ್ಯಾಸ್ಟ್ರಿಕ್ ಬಂದ್ಬಿಡುತ್ತೆ. ನೋಡ್ಕೊಂಡು ಸ್ವಲ್ಪ ಅವಾಗ ಏನಾರು ತಿನ್ಕೊತಾ ಇರಿ. ಗ್ಯಾಸ್ಟ್ರಿಕ್ ಆಗಿ ಹಾಸ್ಪಿಟ್ಲ್ಗೆ ಹೋಗಿ ಮಲಗೋದಲ್ಲ. ಧನಸ್ಥಾನದಲ್ಲಿ ಬುಧ ವಿಶೇಷವಾಗಿ ಸ್ಥಾನಮಾನ, ವ್ಯಯಸ್ಥಾನದಲ್ಲಿ ಇರ್ತಕ್ಕಂಥ ಬುಧನ ಕೂಡ ಧನಸ್ಥಾನದಲ್ಲಿ ಕೂತ್ಕೊಂಡು ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ. ಅಷ್ಟಮ ಶನಿ ಹೋದಂತಂದ್ರೆ ನೀವೇ ಭಾಗ್ಯವಂತರು. ಸ್ವಲ್ಪ ಸುಳ್ಳು ಹೇಳ್ಬಿಡ್ತಾರೆ ಇವರು, ಸುಳ್ಳು ಬಿಡೋಕರು. ರಾಶಿಯವರು ಸುಳ್ಳು ಏನೋ ಆಗತ್ತೆ ಏನೋ ಹೇಳ್ಬಿಡ್ತೀನಿ, ನಾ ಹೇಳೋದೆಲ್ಲ ನಂಬಿಸ್ಬಿಡ್ತಾರೆ ಅಂತ ಆಮೇಲೆ ಫೈನಲಿ ವಿಲ್ ಕಮ್ ಟು ನೋ ಏನು ಹೇಳಿದ್ರು ಅಂತಕ್ಕಂಥದ್ದು. ಸ್ವಲ್ಪ ಸುಳ್ಳು ಬಿಡ್ತಾರೆ ಇವರು. ಆ ಕ್ಷಣಕ್ಕೆ ತಕ್ಕಂಗೆ, ಲಾಭಕ್ಕೆ ತಕ್ಕಂಗೆ ಸುಳ್ಳು ಹೇಳ್ಕೊಂಡ್ಬಿಡ್ತಾರೆ. ಆ ಕ್ಷಣ ದಾಡ್ಸ್ಕೊಂಡ್ಬಿಡ್ತಾರೆ. ಆಮೇಲೆ ಅವ್ರಿಗೂ ಗೊತ್ತ ನಾವು ಸುಳ್ಳು ಹೇಳ್ತಿದ್ದೀನಿ ಅಂತ. ವಿಧಿ ಇಲ್ಲ, ಸಂಕಟ ಬಂದರೆ ವೆಂಕಟರಮಣ ಅನ್ಬಿಡೋ ಜಾತಿ ಇವರು. ಅಣ್ಣ ತಮ್ಮದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಏನೂ ಕೊರತೆ, ಮಾತೃಸ್ಥಾನ ಆರೋಗ್ಯದಲ್ಲಿ ಪ್ರತಿ, ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ, ಶಸ್ತ್ರಾಸ್ತ್ರಗಳು ಯಾವುದೂ ಇಲ್ಲ, ದಾಂಪತ್ಯ ಜೀವನದಲ್ಲಿ ಸುಖ, ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ವಿಷ್ಣುವಿಗೆ ರುದ್ರನಿಗೆ ಅಭಿಷೇಕವನ್ನು ಕೊಡಿ, ಶುಭವಾಗಲಿ. ಹೆಚ್ಚಿನ ಫಲ. ರೈತರಿಗೆ ಅಶುಭ ದಿನ ಇವತ್ತು. ರೈತ ಬಾಂಧವರಿಗೆ
ಭಾಗ್ಯಸ್ಥಾನದಲ್ಲಿರತಕ್ಕಂಥವನು ಕೂಡ ವಿಶೇಷವಾಗಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ರೈತರಿಗೆ ಅಶುಭ ದಿನ ಆಗತಕ್ಕಂಥ, ಅದಕ್ಕೋಸ್ಕರ ವಿಶೇಷ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಭಾನುವಾರ ದಿನ ಸುಬ್ರಹ್ಮಣ್ಯಗೆ ಒಂದು ಆರಾಧನೆಯನ್ನು ಮಾಡಿಕೊಳ್ಳುವುದು ಶುಭ ಫಲದ ಮೇಲೆ ಶುಭ ಬರುತ್ತೆ. ಕರ್ಕಾಟಕ ರಾಶಿಯವರು ಹೀಗಿರುತ್ತೆ ಫಲ. ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಜ್ಞಾನ ಇರಬೇಕು, ಬಹಳ ಹುಷಾರಿ ಇರ್ತಾರೆ. ನಮಗೆ ಬುದ್ಧಿ ತಿರುಮಂತ್ರ ಹೇಳ್ಬಿಡ್ತಾರೆ, ಲೇಟ್ ಆಯ್ತು ಹೇಳ್ತೇನೆ, ಆಮೇಲೆ ಬರೋದ ಲೇಟ್. ಅಧಿಪತಿ ಸಿಂಹ ನೋಡಿ ಸ್ಥಾನ ಪಲಟ, ತನ್ನ ಮನೆಯಿಂದ ಬಿಟ್ಟು ಬೇರೆ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟಿದ್ದಾನೆ. ಕನ್ಯಾ ಸಂಕ್ರಮಣದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅವನು. ಸೂರ್ಯ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ, ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಧನಸ್ಥಾನದಲ್ಲಿ ಓಕೆ, ದ್ವಿತೀಯ ಸ್ಥಾನದಲ್ಲಿ ಹಣಕಾಸು ವಿಚಾರದಲ್ಲಿ ಓಕೆ, ಏನಿಲ್ಲ. ಖರ್ಚು ಆದಾಯ ಕಡಿಮೆ, ಖರ್ಚು ಜಾಸ್ತಿ. ದಿನನಿತ್ಯ ಹೇಳ್ತಾ ಇರ್ತದೆ ಸಿಂಹರಾಶಿಯವರಿಗೆ. ಮಾತೃಸ್ಥಾನ ಆರೋಗ್ಯದಲ್ಲಿ ಪ್ರಗತಿ, ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ, ದಾಂಪತ್ಯ ಜೀವನದಲ್ಲಿ ನೀವೇ ಸರಿ ಮಾಡ್ಕೋಬೇಕು. ಬಗಪ್ಪ ನಾ ದಿನ ಹೇಳಿ ಸಾಕಾಗ್ಬಿಟ್ಟಿದ್ವಿ. ಏನಾರು ಮಾಡಿ ಈ ಗುರುಜಿ ಹೇಳ್ಕೊತಿದ್ದಾಗ ಏನೋ ಒಂದು ನೆಪ ಹಿಡ್ಕೊಂಡು ಜಗಳ ಆಡ್ಬಿಡೋದು ಸಿಂಹರಾಶಿಯವರು ಮತ್ತು ಕುಂಭರಾಶಿಯವರು. ಜೀವನದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಿ. ಭಾಗ್ಯಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಗುರುವಿನ ಒಳ್ಳೆ ಫಲ ಇದೆ, ಚೆನ್ನಾಗಿದೆ. ವೃತ್ತಿ ರಂಗದಲ್ಲಿ ಯಶಸ್ವಿ ಪಡ್ತಿದ್ರಿ. ಎಲ್ಲ ಪಟ್ಟು ಏನ್ ಮಾಡ್ತಾರೆ, ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಆಗಲ್ಲ ಸಿಂಹರಾಶಿಯವರು. ಈ ರೀತಿ ಇರುತ್ತೆ ಸಿಂಹರಾಶಿ ಫಲದಲ್ಲಿ. ವಿಶೇಷವಾಗಿ ಏನೋ ಹುಣ್ಣಿಮೆ ಇವತ್ತು ನೋಡಿ, ಸಿಂಹರಾಶಿಯವರಿಗೆ ಶುಭದ ಮೇಲೆ ಶುಭ ಬರಬೇಕು ಅಂತ ಸನಾತನ ಧರ್ಮ ಕಾರ್ಯಕ್ರಮ ನೋಡ್ತಾ ಇರಿ. ಏನ್ ಹೇಳ್ತೀನಿ, ಸಿಂಹರಾಶಿಯವರಿಗೆ ಚಂದ್ರ ಮೇಲೆ ಉದಯ 6:06 ಚಂದ್ರ ಉದಯ ಆಗ್ತಾ ಇದ್ದಾನೆ ಅಂದ ಪಕ್ಷದಲ್ಲಿ ಒಂದು ಬೆಳ್ಳಿ ತಟ್ಲೋ ಒಂದು ಪಟ್ಲಲ್ಲಿ ಏನ್ ಮಾಡ್ಕೋಬೇಕು, ತಟ್ಟೆಯಲ್ಲಿ ಹಾಲನ್ನು ಹಾಕೊಳ್ಳಿ. ನೋಡಿ ಸನಾತನ ಧರ್ಮ ಕಾರ್ಯಕ್ರಮ ನಿಮಗೆ ಎಷ್ಟು ಒಳ್ಳೇದಾಗತ್ತೆ. ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನತಕ್ಕಂಥ ವಿಚಾರದಲ್ಲೂ ಕೂಡ ಚಂದ್ರ ಕಾಣ್ತಾ ಇದ್ದಾನೆ, ಮೇಲ್ ಕಾಣ್ತಾ ಚಂದ್ರ ಉದಯ ಅಲ್ಲಿ ನೋಡಬಾರ್ದು. ನಾವು ತಟ್ಟೆನಲ್ಲಿ ಹಾಲಿನಲ್ಲಿ ನೋಡ್ತಕ್ಕಂಥ ಚಂದ್ರ ಉದಯ ನೋಡ್ಬೇಕು. ವಿಶೇಷವಾಗಿ ಆ ಚಂದ್ರನಿಗೆ ತಟ್ಟೆಯಲ್ಲಿ ಕಾಣತಕ್ಕಂಥ ಚಂದ್ರನನ್ನು ನಾವು ದರ್ಶನವನ್ನು ಮಾಡಿ ಅದಕ್ಕೆ ನಾವು ಮಂಗಳಾರತಿಯನ್ನು ಮಾಡಿ ತುಪ್ಪದಿಂದ ಒಂದು ಮಂಗಳಾರತಿ ಮಾಡಿಕೊಂಡ ಅಂತ ಪಕ್ಷದಲ್ಲಿ ವಿಶೇಷವಾಗಿ ಹಣಕಾಸು ವಿಚಾರದಲ್ಲಿ ಯಾರ್ಯಾರು ಹಿನ್ನಡೆಯಾಗಿದ್ದಾರೋ ಸಿಂಹರಾಶಿಯವರಿಗೆ ಫಲದ ಮೇಲೆ ಫಲ. ಯಾಕಂದ್ರೆ ವ್ಯಯಸ್ಥಾನದ ಅಧಿಪತಿ ಚಂದ್ರ, ವ್ಯಯಸ್ಥಾನದ ಅಷ್ಟಮದಲ್ಲಿ ಕುಳಿತುಕೊಂಡುವುದರಿಂದ ನಿಮಗೆ ಹಣಕಾಸಿನ ತೊಂದರೆ ಏನಿದ್ರು ಕೂಡ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿಯಲ್ಲಿ ಮುಂದೆ ಆಗತಕ್ಕಂಥ ಫಲ ಬರತಕ್ಕಂಥದ್ದೇ ಈ ಸಿಂಹರಾಶಿಯವರು. ಅದಕ್ಕೆ ಹೇಳೋದು, ಯಾವಾಗಲೂ ಪೆನ್ನು ಪೆನ್ಸಿಲ್ ಇಟ್ಕೊಂಡು ಕುತ್ಕೊಂಡಿರಿ. ಆಮೇಲೆ ಗುರುಗಳು ಸಿಗಲ್ಲ, ಗುರುಗಳು ಬಹಳ ಬಿಸಿ. ಏನೋ ನಿಮ್ಮ ಪುಣ್ಯ, ನಿಮಗೆ 8 ಗಂಟೆಯಿಂದ 9:30ವರೆಗೆ ಸಿಗ್ತಾನೆ, ಅದು ನಿಮ್ಮ ಪುಣ್ಯ. ಗುರುಜಿಯನ್ನು ಅಷ್ಟು ಸಲೀಸಾಗಿ ನೋಡ್ಲಿಕ್ಕಾಗಲ್ಲ. ನಂದು ನಾನೇ ಹೊಗಳ್ಕೊತೇನೆ, ಅದರೇನು ತಪ್ಪೇನಿಲ್ಲ. ಯಾಕಂದ್ರೆ ದಿನನಿತ್ಯ ಕಾರ್ಯದಷ್ಟು ಬ್ಯುಸಿ ಇರ್ತೀವಿ. ಮನುಷ್ಯ ಬ್ಯುಸಿ ಇರಬೇಕು, ದುಡ್ಡಿಗೋಸ್ಕರ ಬ್ಯುಸಿ ಇರ್ತೀವಿ ಅಂತ ಅಲ್ಲ. ಮನುಷ್ಯನಿಗೆ ದುಡ್ಡಿನ ಹಿಂದೆ ಯಾರು ಹೋಗಬಾರದು. ಕರ್ಮ ಅನ್ನತಕ್ಕಂಥ ಒಂದು ಪ್ರೋಗ್ರಾಮ್ ಮಾಡ್ತೀನಿ. ಯಾವುದು ಕರ್ಮ ಅನ್ನತಕ್ಕಂಥದ್ದು ತಂದೆ ಮಾಡಿರ್ತಕ್ಕಂಥ ಕರ್ಮಕ್ಕೆ ನಮಗೆ ಬರುತ್ತೋ, ನಾವು ಮಾಡಿದ ಕರ್ಮಕ್ಕೆ ಶುಭ ಫಲನ ಉಣ್ತೀವೋ ಅನ್ನೋದಕ್ಕೆ ಮುಂದಿನ ಭಾಗದಲ್ಲಿ ಕರ್ಮ ಅನ್ನತಕ್ಕಂಥ ಬಂದಾಗ ಅದೇ ಒಂದು ಎಪಿಸೋಡ್ ಮಾಡ್ತೀನಿ. ಕಾಯ್ತಾ ಇರಿ ಸಿಂಹರಾಶಿಯವರು. ಶುಭ ಫಲದ ಮೇಲೆ ಶುಭ ಬರುತ್ತೆ. ಇಷ್ಟು ಮಾಡ್ಕೊಂಬಿಡಿ. ಚಂದ್ರನ ದರ್ಶನ ಹಾಲು ತಟ್ಟೆಯಲ್ಲಿ ಮಾಡ್ಕೊಂಬಿಡಿ. ಹಾಗೆ ವಿಶೇಷವಾಗಿ 10 ಬಾರಿ ಅಗ್ಗಿಯನ್ನು ಕೊಡಿ ಚಂದ್ರನಿಗೆ 10 ಅನ್ನತಕ್ಕಂಥ ಶುಭ ಇಟ್ಕೊಂಡು ನಮಗೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ಲಿಪ್ಪ ಭಗವಂತ ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಂಡು ಆ ನೀರನ್ನು ಗಿಡಕ್ಕೆ ಹಾಕ್ಬಿಡೋದು. ಇನ್ನೊಂದು ಸಂಕಲ್ಪ ಮಾಡಿ ನಮ್ಗೆ ಎಲ್ಲ ರೀತಿಯಲ್ಲಿ ಉದ್ಯೋಗ ರಂಗದಲ್ಲಿ ಯಶಸ್ವಿ ಆಗ್ಲಪ್ಪ ಅನ್ನತಕ್ಕಂಥದ್ದು. ನಿಮಗೇನು 10 ಸಿದ್ಧಾಂತ ಬೇಕು ಅನ್ನತಕ್ಕಂಥದ್ದು ಈ ಹುಣ್ಣಿಮೆ ದಿನ ಯಾರ್ಯಾರು ಮಾಡ್ಕೋತೀರೋ ದಾರಿದ್ರತೆ ಹೋಗ್ಬಿಡುತ್ತೆ. ದಾರಿದ್ರತೆ ಸನಾತನ ಧರ್ಮ ಕಾರ್ಯಕ್ರಮ ಹಾಗೆ ಇದೇ. ನಾವು ಪ್ರತಿದಿನವೂ ಉಣಿಸಬಿಡ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗ್ಲಿ. ಜೀವನದಲ್ಲಿ ಸದ್ಯ ಯಾವಾಗ್ಲೂ ವಿದ್ಯೆ ದಾನ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಈ ಕಾರ್ಯಕ್ರಮ ಸನಾತನದ ವಿಷ್ಣು ಸಾಲಿಗ್ರಾಮ ಸ್ವಾಮಿ ದಾನಶೂರ ಕರ್ಣನಂಗೆ ದಾನ ಮಾಡಿಕೊಡತಕ್ಕಂಥದ್ದು ಅದಾಗ್ಲಿ ಸಿಂಹರಾಶಿಯವರು. ಯಾಕಂದ್ರೆ ಕಷ್ಟ ಇರುತ್ತೆ ಮನುಷ್ಯನಿಗೆ, ಕಷ್ಟ ಜೀವನ. ಎಲ್ಲದೂ ಕಷ್ಟ ಪಡಬೇಕು, ಎಲ್ಲದೂ ಸುಲಭವಾಗಿ ಸಿಗಬಾರ್ದು. ಈ ರೀತಿ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಚಂದ್ರನ ದರ್ಶನದಿಂದ ಹಾಲಿನಲ್ಲಿ ನೋಡಿಕೊಂಡ ಅಂತ ಪಕ್ಷದಲ್ಲಿ ನಮಗೆ ಫಲವನ್ನು ಬರತಕ್ಕಂಥದ್ದು ನೋಡಿ. ಇದೇ ಯೋಗ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಶುಭ ಮತ್ತು ಯಶಸ್ವಿ ಆಗಲಿ ಸಿಂಹರಾಶಿಯವರು. ಇಷ್ಟು ಮಾಡ್ಕೊಳ್ಳಿ. ಮುಂದಿನ ಭಾಗದಲ್ಲಿ ಏನಾಗತ್ತೆ ನೋಡೇ ಬಿಡೋಣ ಸಿಂಹರಾಶಿಯವರಿಗೆ. ಮುಂದಿನ ಭಾಗದಲ್ಲಿ ಕನ್ಯಾ ರಾಶಿ. ಪ್ರಪಂಚದಲ್ಲಿ ಅತ್ಯುನ್ನತ ಸ್ಥಾನಮಾನವನ್ನು ಪಡೆದಂತಹ ವ್ಯಕ್ತಿಗಳಲ್ಲಿ ಕನ್ಯಾ ರಾಶಿಯವರು.
ಕನ್ಯಾ ರಾಶಿಯಿಂದ ಎಲ್ಲ ಬಿಸ್ನೆಸ್ ಮೈಂಡ್ ಇರತಕ್ಕಂಥವ್ರು. ಅಧಿಪತಿ ಬುಧ ನೋಡಿ, ಕೇಂದ್ರಾದಿತ್ಯ ಯೋಗದಲ್ಲಿ ಬುಧನು ಕೂಡ ಇದ್ದಾನೆ ಎಂದ್ರ ಪಕ್ಷದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಬರತಕ್ಕಂಥ ಯೋಗ. ಕನ್ಯಾ ರಾಶಿಯವರಿಗೆ ವಿಶೇಷವಾದ ಸ್ಥಾನಮಾನ ಸಿಗತಕ್ಕಂಥ ಯೋಗ. ರಾಶಿಯಲ್ಲಿ ಕೇತು ಕೂತ್ಕೊಂಡ್ಬಿಟ್ಟಿದ್ದಾನೆ. ಜನ್ಮದಲ್ಲೇ ಕೇತು, ಸಿಟ್ಟು ಕೋಪ ಜಾಸ್ತಿ. ಅಯ್ಯೋ ಬಿಸ್ನೆಸ್ ಇಷ್ಟ ಆಗ್ಬೇಕಿತ್ತು, ಆಗ್ಲಿಲ್ಲ ಅಂತ ಕೇಳಿ ಬೇರೆಯವ್ರಿಗೆಲ್ಲ ಬೈಯೋದಲ್ಲ. ಕನ್ಯಾ ರಾಶಿಯವರು ಬಿಸ್ನೆಸ್ ಅಲ್ಲಿ ಅತಿ ಉನ್ನತ ಸ್ಥಾನವನ್ನು ಪಡೆತಕ್ಕಂಥ ವರ್ಲ್ಡ್ ಅಲ್ಲಿ ಇರತಕ್ಕಂಥದ್ದೇ ಕನ್ಯಾ ರಾಶಿಯವರು. ಹೆಸರುಗಳು ಹೇಳಲ್ಲ, ನಿಮಗೆ ತಿಳ್ಕೊಳ್ಳಿ. ಯಾರ್ಯಾರು ಅತ್ಯುನ್ನತ ಸ್ಥಾನಕ್ಕೆ ಬಿಸ್ನೆಸ್ ಅಲ್ಲಿ ಇರ್ತಾರೋ ಎಲ್ಲ ಕನ್ಯಾ ರಾಶಿಯಲ್ಲಿ ಇರ್ತಾರೆ. ಟಾಟಾ ಬಿರ್ಲನೋ, ಅಂಬಾನಿನೋ, ಮತ್ತೊಂದು ಮಗದೊಂದು, ಇವರೆಲ್ಲ ಇರ್ತಾರೆ ಅಂದ್ರೆ ಕನ್ಯಾ ರಾಶಿಯವರೇ. ಎಲ್ಲ ಹೆಚ್ಚಿಗೆವಾಗಿ ಬಿಸ್ನೆಸ್ ಅಲ್ಲಿ ಮುಂದೂಡತಕ್ಕಂಥ ರಾಶಿ ಇರತಕ್ಕಂಥ ಕನ್ಯಾ ರಾಶಿ. ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ. ಎಲ್ಲ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಕನ್ಯಾ ರಾಶಿಯವರಿಗೆ. ಮಾತೃಸ್ಥಾನ ಆರೋಗ್ಯದಲ್ಲಿ ಪ್ರಗತಿ, ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ, ದಾಂಪತ್ಯ ಜೀವನದಲ್ಲಿ ಇರುಸು ಮುರುಸು ಇದ್ದೇ ಇರುತ್ತೆ. ಹೆಣ್ಮಕ್ಳು ಎಲ್ಲಿ ಸುಮ್ಮನೆ ಇರ್ತಾರೆ, ಅವ್ರಿಗೆ ಎಷ್ಟು ಮಾಡಿದ್ರು ಕಷ್ಟವೇ, ಎಷ್ಟು ಮಾಡೋದು ತೃಪ್ತಿ ಕಡಿಮೆ. ಏನೋ ಒಂದು ಕೇಳ್ತೇವೆ ಕೊಡೋಣ ಅನ್ನತಕ್ಕಂಥದ್ದಿರಲ್ಲ. ಕೋಪ ಸಿಟ್ಟು ತಾಪ ಮಾಡ್ಕೊಂಡು ಇವತ್ತು ಜೀವನ. ಆರೋಗ್ಯದಲ್ಲಿ ಪ್ರಗತಿ ಎಲ್ಲ ರೀತಿಯಲ್ಲಿ. ಮತ್ತು ಕುಜನು ಕೂಡ ವಿಶೇಷವಾಗಿ ಅಷ್ಟಮದಲ್ಲಿರ್ತಕ್ಕಂಥ ಕುಜನು ಕೂಡ ಕರ್ಮಸ್ಥಾನ ಕೂತ್ಕೊಂಡು ರೈತರಿಗೆ ಅಶುಭ ದಿನ. ಕನ್ಯಾ ರಾಶಿ ರೈತರಿಗೆ ಅಶುಭ ದಿನ. ಅದಕ್ಕೋಸ್ಕರ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಬಿಡಿ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಡು ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಕನ್ಯಾ ರಾಶಿಯವರಿಗೆ. ಇನ್ನು ಹೆಚ್ಚಿನ ವಿಶೇಷವಾಗಿ ಬುಧನಿಗೆ ನಮಸ್ಕಾರ ಮಾಡಿದೆ. ಒಂದು ಹೆಸರು ಕಾಳನ್ನು ಒಂದು ಮಂಗಳವಾರ ದಿನ ನೆನೆಸ್ಬಿಟ್ಟು ಬುಧವಾರ ದಿನ ಹಸುವಿಗೆ ಕೊಡೋದ್ರ ಮೂಲಕವಾಗಿ ಕೂಡ ಫೈನಾನ್ಸ್ ಅಭಿವೃದ್ಧಿ ಆಗತ್ತೆ. ಹೇಳ್ಬಿಟ್ಟ ಸನಾತನ ಧರ್ಮ ಕಾರ್ಯಕ್ರಮ ಎಲ್ಲ ರೀ ಅಂತ ಹೋಗ್ಬಿಡತ್ತೆ. ಏನಂದ್ರೆ ಜನಗಳು ದುಡ್ಡು ಬೇಕು, ದುಡ್ಡಿದ್ದವನೇ ದೊಡ್ಡಪ್ಪ. ಅದು ಎಲ್ಲಿ ಸಿಗ್ತಾ ಇದೆ? ಸನಾತನ ಧರ್ಮ ಕಾರ್ಯಕ್ರಮ ಈಡನ್ ನ್ಯೂಸ್ನಲ್ಲಿ ಪ್ರತಿದಿನ ಸಿಗ್ತಾ ಇದೆ. ನೋಡಿ ಹೆಂಗಿದೆ. ಒಂದು ಹೆಸರು ಕಾಳನ್ನು ದಾನವನ್ನು ಮಾಡಿಕೊಳ್ಳುವುದರಿಂದ ಫೈನಾನ್ಷಿಯಲ್ ವೃದ್ಧಿ ಆಗತ್ತೆ ಅನ್ನತಕ್ಕಂಥ ಕನ್ಯಾ ರಾಶಿ. ಯಾಕೆ ಮಾಡ್ತಾರೆ? ಏನು ಖರ್ಚಿಲ್ಲ, ಮಾಡತಕ್ಕಂಥ ವೃತ್ತಿಯಿಂದ ಅನುಕೂಲ. ಪಾಪ ಅನುಭವಿಸಿ, ನೀವು ಕಷ್ಟಪಟ್ಟದಾನ ತಿನ್ನಿ. ಮಕ್ಕಳಿಗೆ ಎಜುಕೇಶನ್ ಕೊಡಿ, ಮಕ್ಕಳಿಗೆ ಹಣ ಮಾಡಕ್ಕೆ ಹೋಗಬೇಡಿ. ಮಕ್ಕಳಿಗೆ ಒಳ್ಳೆ ರೀತಿ ಮಕ್ಕಳು ಎಲ್ಲಿಗೆ ಓದ್ತಾರೋ ಅಲ್ಲಿ ಓದಿಸಿ. ಡಾಕ್ಟರ್ ಓದ್ತಾರೋ, ಇಂಜಿನಿಯರಿಂಗ್ ಓದ್ತಾರೋ, IAS ಓದ್ತಾರೋ, IPS ಓದ್ತಾರೋ, ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಇರ್ತಾರೋ, ಅಥವಾ ಬಿಸ್ನೆಸ್ ಅಲ್ಲಿ ಮುಂದೆ ಇರ್ತಾರೋ ಅನ್ನತಕ್ಕಂಥದ್ದು ವಿಚಾರವಾಗಿ ತಿಳಿದುಕೊಂಡು ಅಷ್ಟು ಮಾತ್ರ ಕೊಡಬೇಕು. ಮಕ್ಕಳಿಗೆ ಹಣದ ವ್ಯಾಮೋಹ ತೋರಿಸಬಾರ್ದು, ಜ್ಞಾನದ ವ್ಯಾಮೋಹ ತೋರಿಸ್ಬೇಕು. ವಿದ್ಯಾ ಜ್ಞಾನದ ಬೇಕು. ಸನಾತನ ಧರ್ಮ ಕಾರ್ಯಕ್ರಮ ಬರ್ತಕ್ಕಂಥ ಒಂದು ಸನಾತನ ಧರ್ಮ ಹೇಗೆ ಅಂತ ತಿಳಿಸ್ಬೇಕು, ಶಾಸ್ತ್ರ ಹೇಗಿರುತ್ತೆ ಅಂತ ತಿಳಿಸ್ಬೇಕು, ವಿದ್ಯೆ ಅಂತ ತಿಳಿಸ್ಬೇಕು. ಗುರುವರಿಗೆ ಹೆಂಗೆ ನಡ್ಕೊಳ್ಬೇಕೋ, ಹಿರಿಯರು ಹೆಂಗೆ ನಡ್ಕೋಬೇಕೋ ಅನ್ನತಕ್ಕಂಥ ಜ್ಞಾನ ಕಲಿಸಿ. ಹಣಕಾಸು ವಿಚಾರದಲ್ಲಿ ಹೋಗ್ಬೇಡಿ, ಹಣ ನಿಮ್ಮನ್ನು ಹುಡ್ಕೊಂಡು ಬರಬೇಕು. ಹಂಗ ಮಾಡತಕ್ಕಂಥ ಕನ್ಯಾ ರಾಶಿಯಲ್ಲಿ ವಿಶೇಷವಾಗಿ ನಾನು ಹೇಳಿದ್ನಲ್ಲ, ಇವನಿಗೆ ಯಾರಿಗೆ? ವಿಷ್ಣುವಿಗೆ. ವಿಷ್ಣು ಮಹಾವಿದ್ಮಹಂ ಸಾಲಿಗ್ರಾಮ ಧೀಮೀತನ್ನು ಸ್ವಾಮಿ ಪ್ರಚೋದಯಾತೋ. ಆ ವಿಷ್ಣುವಿಗೆ ಬಂದು ಇದನ್ನು ಕೊಡೋದ ಮೂಲಕವಾಗಿ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಕನ್ಯಾ ರಾಶಿ. ಹೇಳ್ತಾ ಹೋಗ್ಬಿಟ್ಟು ಗುರುಗಳು ಸ್ಟಾಪ್ ಇಲ್ಲದೆ ಹೇಳ್ಬಿಟ್ಟು ಸಾಕು ಕನ್ಯಾ ರಾಶಿ ಇಷ್ಟು ತಗೊಳ್ಳಿ ಸಾಕು, ಮುಂದೆ ನೋಡೋಣ, ನಾಳೆ ನೋಡೋಣ. ಮತ್ತೆ ಮುಂದಿನ ಭಾಗದಲ್ಲಿ ತುಲಾರಾಶಿ ಜ್ಞಾನ ಶಕ್ತಿ ಜಾಕಿ ರಾಶಾಧಿಪತಿ ಶುಕ್ರ ವ್ಯಯಸ್ಥಾನ ಕೇತುವತ್ತು ಕುತ್ಕೊಂಡ್ಬಿಟ್ಟಿದ್ದಾನೆ. ಹಣಕಾಸು ವಿಚಾರದಲ್ಲಿ, ದಾಂಪತ್ಯ ಜೀವನದಲ್ಲಿ ಸುಖ, ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಮದುವೆ ಆಗಲಿದ್ದವ್ರಿಗೆ ಮದುವೆ ಆಗತಕ್ಕಂಥ ಯೋಗ ಮುಂದಿನ ದಿನದಲ್ಲಿ. ಸಂಕ್ರಾಂತಿ ಆದಮೇಲೆ ಹುಡುಗನ ಹುಡ್ಕೋ ಸ್ಟಾರ್ಟ್ ಮಾಡಿ ಗುರುಬಲ ಬಂದಾಗ ಖಂಡಿತವಾಗಿ ಮದುವೆ ಆಗತಕ್ಕಂಥ ಯೋಗ ತುಲಾರಾಶಿಯವರಿಗೆ. ಪಂಚಮಾಧಿಪತಿ ಶನಿ ಇದನ್, ಪಂಚಮ ಶನಿ ಕಾಟ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತ ಸಾಧನೆ, ಏರುಪೇರು. ಅಪ್ಪಾಜಿ ನಿಂಗೆಲ್ಲ ಗೊತ್ತು, ಎಲ್ಲ ಓದ್ಬಿಟ್ಟಿದ್ದೀನಿ, ಎಲ್ಲ ಬರ್ತೀನಿ, ಪೇಪರ್ ಕೊಟ್ಬಿಟ್ರೆ ಎಲ್ಲ ಬರೆದ್ಬಿಡ್ತೀನಿ, ಮರ್ತೋಗ್ಬಿಡೋದು. ಅರ್ಥ ಹೋಯ್ತು. ತುಲಾರಾಶಿ ಸ್ವಲ್ಪ ಹುಷಾರಿರು, ಗುರುವಿನ ಅನುಗ್ರಹ ಇಲ್ಲ. ಇವೇ ಅಡ್ಡತಡ್ಡಿ ಆಗತಕ್ಕಂಥದ್ದು. ಕೋಪ ಕಡಿಮೆ ಮಾಡ್ಕೊಳ್ಳಿ. ಕೋಪ ಜಾಸ್ತಿ ನಿಮಗೆ ಯಾವಾಗಲೂ ಸ್ವಲ್ಪ ಏನು ಆಗಲಿಲ್ಲ ಅಂತ ತಟ್ಟನೆ ಬೈದ್ಬಿಡೋದಲ್ಲ, ಖುಷಿ ಅನ್ನೋದಲ್ಲ. ಗೊತ್ತಾಯ್ತಾ ಇಲ್ಲ? ಆ ರೀತಿ ಫಲ ಇರುತ್ತೆ ತುಲಾರಾಶಿಯವರು. ಇನ್ನು ಹೆಚ್ಚಿನ ಫಲವನ್ನು ಪಡೆದಬೇಕಿದ್ರೆ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ರಕ್ಷೀಮಿ ತನ್ನು ಲಕ್ಷ್ಮೀ ಪ್ರಚೋದಯಾತ್. ತುಳಸಿಗೆ ನೀರು ಹಾಕ್ಬಿಡಿ ಸಾಕು. ತುಳಸಿ ಗಿಡಕ್ಕೆ ಪಾಪ ರಾಧಿಕಾರಿ ಹೇಳದಂಗೆ ತುಳಸಿ ಗಿಡಕ್ಕೆ ನೀರು ಹಾಕ್ಬೇಕು. ಹೆಣ್ಮಕ್ಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ತುಳಸಿ ಗಿಡಕ್ಕೆ ನೀರು ಹಾಕ್ತಂದ್ರೆ ಅವರು ಮಾಂಗಲ್ಯ ಭಾಗ್ಯ ಚೆನ್ನಾಗಿರತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ಪಡೆತಕ್ಕಂಥದ್ದು, ಕೃಷ್ಣನ ಅನುಗ್ರಹ ಸಿಗತಕ್ಕಂಥ ಯೋಗ ತುಳಸಿಯಿಂದ. ತುಳಸಿ ಪೂಜೆ ಮಾಡ್ಕೊಂಡ್ರೆ ಲಕ್ಷ್ಮೀ ಆರಾಧನೆಯಲ್ಲಿ ಶುಭ ಫಲ ಮೇಲೆ ಶುಭ ಬರತಕ್ಕಂಥ ಯೋಗ.
ಆರಾಧನೆಯಿಂದ ತುಲಾರಾಶಿಯವರಿಗೆ. ಮುಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿ. ಇವ್ರಿಗೆ ಯಾವಾಗಲೂ ಅಷ್ಟೇ ಲೇಟ್ ಲತೀಫ್ ಅಂತಕ್ಕಂಥದ್ದು. 8 ಗಂಟೆಗೆ ಅಂದರೆ 8 ಗಂಟೆಗೆ ಬರ್ತಾರೆ, 9 ಗಂಟೆಗೆ ಬರ್ತಾರೆ ಇವರು. ಲಾಗಿನ್ 8 ಗಂಟೆ ಆಗಬೇಕು ಅನ್ನತಕ್ಕಂಥದ್ದು ಇಲ್ಲ ಇವರಿಗೆ. 9 ಗಂಟೆಗೆ ಬಂದು ಏನು ಗುರುಜಿಗಳೇ ಬನ್ಬನ್ನಿ ಅಂತಕ್ಕಂಥ ವೃಶ್ಚಿಕ ರಾಶಿ ಗುರು ಎಲ್ಲದು ಯಶಸ್ವಿ ಆಗ್ಬಿಡುತ್ತೆ. ಕೇಂದ್ರಾದಿತ್ಯ ಯೋಗದಲ್ಲಿ ಶನಿ ಮತ್ತು ಚಂದ್ರ ಕೂತ್ಕೊಂಡಾಗ ಮತ್ತೆ ಏನಿಲ್ಲ, ಪುಸ್ಸ ಒಂದಲ್ಲ ಒಂದು ಮತ್ತೆ ಆಗ್ತಾ ವೃಶ್ಚಿಕ ರಾಶಿಯವರು ನಗುಮುಖ, ಯಾವಾಗಲೂ ನಗುಮುಖ ಇರ್ತಾರೆ. ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ, ಆದರೆ ಮುಖದಲ್ಲಿ ಗುಳ್ಳೆ ಜಾಸ್ತಿ ಇವರಿಗೆ. ಸ್ವಲ್ಪ ನೀರು ಜಾಸ್ತಿ ಕುಡಿಯಲ್ಲ ಇವ್ರು, ಕೋಪಿಷ್ಟು. ಏನಾದ್ರು ಹೇಳಿ ತಟ್ಟನೆ ಕೋಪ ಒಂದೇ ತರ ಮಾತಾಡ್ಕೊಳ್ತಕ್ಕಂಥ ಯೋಗ. ಮಾತೃಸ್ಥಾನ ಆರೋಗ್ಯದಲ್ಲಿ ನೆಮ್ಮದಿ ಇಲ್ಲ. ಏನೋ ಹೇಳಿದ್ರು ಏನೋ ಮಾಡಿದ್ರು, ಬೇಗ ಹೇಳೋ ಅಂದ್ರು, ಇನ್ನೂ ಸ್ವಲ್ಪ ತಿಥಿ ಅಂತ ಮಲ್ಕೊಂಡು 8 ಗಂಟೆಗೆ ಬರೋದು 9 ಗಂಟೆಗೆ ಬಂದ್ಬಿಡು ಕೆಲಸ. ಕರ್ಮಸ್ಥಾನದಲ್ಲಿ ಬುಧ, ಇನ್ನೇನು ಮಾಡ್ತಾರ ಅವರು? ಹಂಗೆ ಮಾಡಿ ಹಂಗೆ ನಗ್ನಗ್ತಾ ಗುರು ಇದ್ದಾನೆ. ದಾಂಪತ್ಯ ಜೀವನದಲ್ಲಿ ಏನಿಲ್ಲ. ಮಕ್ಕಳು ಮದುವೆ ಆದರಿಗೆ ಗೊತ್ತಿರುತ್ತೆ ದಾಂಪತ್ಯ ಜೀವನ. ಸಣ್ಣ ಹುಡುಗರಿಗೆ ಏನು ಗೊತ್ತಿರುತ್ತೆ? ಕಲ್ಪನೆ, ಹಿಂಗಿರ್ಬೇಕು ಹಂಗಿರ್ಬೇಕು. ಏನು ವೃಶ್ಚಿಕ ರಾಶಿ ಮದುವೆ ಆದರಿಗೆ ಗೊತ್ತಿರುತ್ತೆ ಏನು ಕರ್ಮ ಅನ್ನತಕ್ಕಂಥದ್ದು. ಯಾಕಪ್ಪ ಇದು ಸವಾಸ ಇದು ಅಂತ. ಸುಮ್ಮನೆ ಇದ್ದಿದ್ದೆ ಒಳ್ಳೇದಿತ್ತು, ಮದುವೆ ಆಗಿ ಮಾಡ್ಕೊಂಡು ಪ್ರಾಬ್ಲಮ್ ಎಲ್ಲ ತಗೋಬಿಟ್ಟಲ್ಲ ಅಂತ. ಏನೋ ಎದ್ದು ಬರ್ತಿದ್ದೆ, ಅಮ್ಮ ಎಬ್ತಿದ್ರು 8 ಗಂಟೆಗೂ 9 ಗಂಟೆಗೆ ಎದ್ದು ಬಂದು ಏನೋ ಒಂದು ಕಾರ್ಯಕ್ರಮನ ಅದನ್ನ ಮಾಡ್ತಾ ಇದ್ದೆ ಅಂತಕ್ಕಂಥದ್ದಿಲ್ಲ. ರಾಜಕೀಯ ರಂಗದಲ್ಲಿ ಬಹಳ ಸಿಟ್ಟು ಇವ್ರು. ಯಾವ ರಾಜಕೀಯ ರಂಗದ ನೋಡಿ 8 ಗಂಟೆ ಯಾರು ಬರ್ತಾರೆ? 11 ಗಂಟೆ ಫಂಕ್ಷನ್, 11 ಗಂಟೆ 11ವರೆಗೂ 12 ಗಂಟೆಗೆ ಬಂದು ಮಾಡ್ಕೊಂಡು ಹೋಗ್ತಾರೆ. ಆ ಯೋಗ ಇದೆ ವೃಶ್ಚಿಕರ. ರಾಜಕೀಯ ರಂಗದಲ್ಲಿ ಬಹಳ ಹುಷಾರಿ. ರಾಜಕೀಯ ರಂಗದಲ್ಲಿ ಉನ್ನತ ಸ್ಥಾನವನ್ನು ಪಡೆತಕ್ಕಂಥ ಯೋಗ ವೃಶ್ಚಿಕ ರಾಶಿಯವರಿಗೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಯಾಕಂದ್ರೆ ಏನ್ ಮಾಡ್ಕೋತಾನೆ, ಲಾಭಸ್ಥಾನದಲ್ಲಿರ್ತಕ್ಕಂಥವನು ಕೂಡ ಕರ್ಮಸ್ಥಾನದಲ್ಲಿರ್ತಕ್ಕಂಥವನು ಕೂಡ ಲಾಭಸ್ಥಾನದಲ್ಲಿ ಕೂತ್ಬಿಟ್ಟಿದ್ದಾನೆ ರವಿ ಬುಧನ ಒಟ್ಟಿಗೆ. ನೈಪುಣ್ಯಕ ಯೋಗ ಇರ್ಕೊಂತ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿನ ಮೇಲೆ ಅಭಿವೃದ್ಧಿ, ಹಸುನ್ಮುಖೆ ನಗು ಇರತಕ್ಕಂಥ ಯೋಗ ವೃಶ್ಚಿಕ ರಾಶಿಯವರು. ಒಳ್ಳೇದಾಗ್ಲಿ. ಇನ್ನಾದ್ರೂ ಟೈಮ್ ಸರ್ವೆ ಬಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಕ್ಕಂತ ಮಾಡಿ ಲೇಟ್ ಆಗಿ ಬಂದು ಬನ್ನಿ ಅಂತಕ್ಕಂಥದ್ದಲ್ಲ. ನಮ್ಗೆ ಕಾಣ್ತಾ ಇದೆ, ನೋಡ್ತಾ ಇದ್ದೀವಿ ನಾವು ದಿನನಿತ್ಯ ವೃಶ್ಚಿಕ ರಾಶಿ. ಎಷ್ಟು ಜಾತಕ ನೋಡಿದ್ದೀನಿ. ಬೆಳಗಿನ ಒಂದು ವೃಶ್ಚಿಕ ರಾಶಿ ಜಾತಕ ನೋಡೇ ಇಲ್ಲಿ ಬಂದಿರೋದು. ಏನು ಫಲನ ಏನ ಲೇಟಾಗಿ ಬಂದ್ಬಿಡುತ್ತೆ. ಆಗ್ಲಿ ಅಧಿಪತಿ ಕುಜ ನೋಡಿ ಅದಕ್ಕೋದ್ರೆ ಅಷ್ಟಮದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇನ್ನೇನು ಕಾದಿಯೋ ನನಗೆ ಹೊರಗಡೆ ಹೋದ್ರೆ ಏನೇನು ಕಾದಿದೆ ಗೊತ್ತಿಲ್ಲ ವೃಶ್ಚಿಕ ರಾಶಿಯಿಂದ. ಏನು ಗುರುಗಳೇ ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಇದ್ದಿದ್ದು ಹೇಳಿದ್ರೆ ಎದ್ ಬಂದು ಎದೆ ಗೊತ್ತ ಶಂಭುಲಿಂಗ ಅಂತ ಇವೆಲ್ಲ ಬರ್ತಾ ಇರ್ತಾವ. ಏನು ಮಾಡಿ ಸುಧಾರಿಸ್ಕೊಳೋದು? ಎಲ್ಲರೂ ಒಟ್ಟಿಗೆ ಕಳ್ಕೊಂಡು ಹೋಗ್ಬೇಕಲ್ಲ. ಗುರುಬಲ ಇದೆ, ಏನೋ ಸಮಾಧಾನ ಮಾಡ್ಬಿಡೋದು. ಆಮೇಲೆ ವೃಶ್ಚಿಕ ರಾಶಿಯವರಿಗೆ ಬಹಳ ಕಷ್ಟ ಇವರು. ಯಾಕಂದ್ರೆ ಕಡ್ಡಿ ತುಂಡಾಗಿ ಮಾತಾಡ್ತಾರೆ. ಶ್ರದ್ಧೆ ಭಕ್ತಿ ಇರ್ತದೆ ಮಾಡ್ತಕ್ಕಂಥ ವೃತ್ತಿ ರಂಗದಲ್ಲೂ ಕೂಡ ಲೇಟ್ ಆದರೂ ಕೂಡ ಒಳ್ಳೆ ಜ್ಞಾನವನ್ನು ಒಳ್ಳೆ ಶಕ್ತಿಯನ್ನು ಕೊಡ್ತಾರೆ. ಈಗ ಮಾಡ್ತಾ ಇದ್ದಾರೆ, ಕಾಣ್ತಾ ಇದೆ ನಮ್ಮ ಕಣ್ಣಿಗೆ. ನಿಮಗೆ ಹೇಳಕ್ ಅರ್ಥ ಆಗ್ತಾ ಇಲ್ಲ ನಂಗೆ. ಏನು ಮಾಡೋದು? ಹೀಗಿದೆ ವೃಶ್ಚಿಕ ರಾಶಿಯ ಫಲದಲ್ಲಿ ಇದ್ದು. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಧನುಸ್ಸು ರಾಶಿ ಮನೆಗಿದ್ದಾನೆ. ಗುರುವಿನ ಅನುಗ್ರಹ ಬೇಕು. ತಾಯಿ ಮಾತಾ ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥದ್ದು. ಅಣ್ಣ ತಮ್ಮದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಏನು ಕಲಹ. ಸಪ್ತಮ ಭಾಗದಲ್ಲಿ ದಾಂಪತ್ಯ ಜೀವನದಲ್ಲಿ ಟುಸ್ತು. ಸಪ್ತಮದಲ್ಲಿ ಕುಜ ಹೇಳಿದ್ನಲ್ಲ ಈಗ ವೃಶ್ಚಿಕ ರಾಶಿಯವ್ರಿಗೆ. ಅದೇ ಥರ ಇವ್ರಿಗೂ ಕೂಡ ಸಪ್ತಮದಲ್ಲಿ ಕುಜ. ಕರ್ಮಸ್ಥಾನ ಮಾಡ್ತಕ್ಕಂಥ ವೃತ್ತಿ ರಂಗದಲ್ಲಿ ಕಷ್ಟಪಟ್ಟು 5-6 ಹಿಟ್ಟರ್ಕೋ ಕೆಲಸವನ್ನು ಮಾಡ್ಕೊಂಡ್ಬಂದ್ಬಿಡ್ತಾರೆ. ಅವ್ರು ಕೊಟ್ಟಿದ್ದಂಥ ಪ್ರಾಜೆಕ್ಟೋ ಮತ್ತೊಂದೋ ಮಗದೊಂದೋ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಯೋಗ. ಆಗ್ಲಿ ಧನುಸ್ಸು ರಾಶಿಯವರಿಗೆ ಹೆಚ್ಚಿನ ಫಲವನ್ನು ಪಡಿಬೇಕು ಅಂತಂದ್ರೆ ಏನ್ ಮಾಡ್ಕೋಬೇಕು? ಶನೀಶ್ವರ ಆರಾಧನೆ ಮಾಡ್ಕೊಳ್ಳಿ. ಶನೀಶ್ವರ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗತಕ್ಕಂಥ ಯೋಗ ಧನುಸ್ಸು ರಾಶಿಯವರಿಗೆ. ವಿಶೇಷವಾಗಿ ನೀವು ಈಶಾನ್ಯ ಮೂಲೆಯಲ್ಲಿ ಕುಳಿತುಕೊಂಡು ಹೆಚ್ಚಿನ ಸಮಯವನ್ನು ಕಳೆಯುವುದರಿಂದ ಎಂದು ಚಂದ್ರನ ದರ್ಶನದಿಂದ ಎಂದು ಶುಭಪ್ರದ ಮೇಲೆ ಶುಭ ಧನುಸ್ಸು ರಾಶಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಮಕರ ರಾಶಿ. ಮಕರ ರಾಶಿಯವರು ಸಿಟ್ಟು ಕೋಪ ಜಾಸ್ತಿ. ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ. ಅಣ್ಣ ತಮ್ಮಂದರ ಪ್ರೀತಿ ವಿಶ್ವಾಸದಲ್ಲಿ ಏನೋ ಕಲಹ. ಸ್ವಲ್ಪ ಕಡಿಮೆ ತಲೆನೋವು, ಅರ್ಧ ತಲೆನೋವು ಬರತಕ್ಕಂಥದ್ದು. ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕು ಅಂತಕ್ಕಂಥ ವಿಚಾರವಾಗಿ ತಲೆನೋವು ಬಂತಕ್ಕಂಥ ರಜಾ ಹಾಕತಕ್ಕಂಥದ್ದು ಬಹಳವಾಗಿ ಕಾಣ್ತಾ ಇದೆ ಮಕರ ರಾಶಿಯವರಿಗೆ. ಗುರುವಿನ ಅನುಗ್ರಹ ಇದೆ, ಗುರು ಹಿರಿಯರ ಆಶೀರ್ವಾದ ಇದೆ. ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ಮಾಡತಕ್ಕಂಥ ಕರ್ಮದಲ್ಲೂ ಕೂಡ ಯಶಸ್ವಿಯನ್ನು ಕಾಣತಕ್ಕಂಥದ್ದು. ಹೆಚ್ಚಿನ ಫಲವನ್ನು ಪಡೆಯಬೇಕು ಅಂತಕ್ಕಂಥ ಮಕರ ರಾಶಿಯವರು ವಿಶೇಷವಾಗಿ ಗುರುವಿನ ನಮಸ್ಕಾರವನ್ನು ಮಾಡ್ಕೊಂಬಿಡಿ. ಪಂಚಮ ಸ್ಥಾನದಲ್ಲಿ ಗುರು ಇದ್ರು ಕೂಡ ವ್ಯಸ್ಥಾನದ ಗುರು
ಪಂಚಮ ಸ್ಥಾನದಿಂದ ಗುರುವಿನ ಅನುಗ್ರಹ ಪಡೆದುಕೊಳ್ಳುವುದರಿಂದ ಮಕರ ರಾಶಿ ಶುಭ ಫಲದ ಮೇಲೆ ಶುಭ. ಚಂದ್ರನ ದರ್ಶನ ಇಂದು ಬಹಳ ಒಳ್ಳೆಯದು. ಚಂದ್ರನ ದರ್ಶನ ಮಾಡಿಕೊಂಡ್ರೆ ಮಕರ ರಾಶಿಯವರೆಗೆ ಧನಸ್ಥಾನದಿರ್ತಕ್ಕಂಥ ಚಂದ್ರ ಶನಿಯ ಫಲದಿಂದ ಕೂಡ ಹಣವನ್ನು ವೃದ್ಧಿ ಆಗತಕ್ಕಂಥ ಯೋಗ ಮಕರ ರಾಶಿಯವರಿಗೆ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಕುಂಭರಾಶಿ. ಕುಂಭರಾಶಿ ಅನ್ನತಕ್ಕಂಥ ಬಹಳ ವಿಶೇಷವಾದ ರಾಶಿ. ಇವತ್ತು ನಕ್ಷತ್ರವೇ ಕುಂಭರಾಶಿ, ಪೂರ್ವಭಾದ ನಕ್ಷತ್ರ, ಅಧಿಗಂಡ ಗಂಡ ಯೋಗ. ಯೋಗ ಚೆನ್ನಾಗಿಲ್ಲ. ಏನು ಯೋಗನೋ ಏನೋ ಕುಂಭರಾಶಿಯವರು ಓದ್ಕೊಂಡು ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಏನೋ ಮಾಡ್ಕೊಂಡು ಕೂತ್ಕೊಂಡ್ಬಿಡೋದು. ಶುಕ್ರನ ಅಧಿಪತಿ ಕೇಂದ್ರಾಧಿಪತಿ ಯೋಗ ಶುಕ್ರನ ಅನುಗ್ರಹ ಸಿಗುತ್ತೆ. ಕುಂಭರಾಶಿಯವರು ಯಾರ್ಯಾರು ಇರ್ತಾರೋ ಒಳ್ಳೆಯ ಕೆಲಸ, ಹೆಣ್ಣು ಹೊನ್ನು ಮಣ್ಣು ಇರ್ತಕ್ಕಂಥದ್ದು ಭಾಳ ಆಸೆ ಇವರಿಗೆ. ಭಾಳ ಚೆನ್ನಾಗಿರ್ಬೇಕು, ಐಶ್ವರ್ಯ ತರಬೇಕು, ವಿದ್ಯಾರಂಗಲ್ಲಿ ತರಬೇಕು, ಮಾಡತಕ್ಕಂಥ ಮನೆ ತರಬೇಕು, ವೆಹಿಕಲ್ ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು ಅನ್ನತಕ್ಕಂಥ ಕುಂಭರಾಶಿಯವರು ಇವ್ರು ಹುಡ್ಕೊಂಡು ಬರತಕ್ಕಂಥ ಯೋಗ ಕುಂಭರಾಶಿಯವರಿಗೆ. ಧನಸ್ಥಾನದಲ್ಲಿ ರಾವು, ಹಣಕಾಸು ವಿಚಾರ, ಹಲ್ಲು ಜಾಸ್ತಿ ಇವರಿಗೆ. ಇವತ್ತು ಕುಂಭರಾಶಿಯವರಿಗೆ ಪೂರ್ವಭಾದ ನಕ್ಷತ್ರ ದವಡೆ ಹಲ್ಲು ಇವತ್ತು. ಏನ್ ಮಾಡ್ಕೊಳ್ಳೋ ಹಲ್ಲು ನೀರು ಕುಡಿದ್ರೆ ಚುಳ್ಳು ಅಂತಕ್ಕಂಥದ್ದು ಬರುತ್ತೆ. ಕಣ್ಣೀರು ಕುಡಿಯಂಗೆಲ್ಲ ಬಿಸಿನೀರು ಕುಡಿ. ಯಾರೋ ಹೇಳಿದ್ರು ಸ್ವಲ್ಪ ಸಿಹಿ ತಿನ್ನೋದು ಕಡಿಮೆ ಮಾಡಿ ಅಂತ. ಕುಂಭರಾಶಿಯರು ತಿನ್ನೋದೇ ಸ್ವೀಟ್, ಅದನ್ನ ಕಡಿಮೆ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು ಅವ್ರು? ದಿನ ಅಂಬಡ ತಿನ್ನಕಾತ್ಯ, ಏನೋ ಚಾಕ್ಲೇಟೋ ಅದೋ ಇದೋ ಏನೇನು ಅಮ್ಮ ಮಾಡಿರ್ತಾರೋ ಅದೆಲ್ಲ ಸ್ವಲ್ಪ ತಿನ್ಕೊ ಬಂದ್ಬಿಡು. ಉಂಡೆ ಗಿಂಡೆ ಎಲ್ಲ ಮಾಡಿರ್ತಾರಲ್ಲ ಗಣಪತಿ ಹಬ್ಬಕ್ಕೆ, ಎಲ್ಲ ತಿನ್ಕೊ ಬಂದು ಬೆಳಗ್ಗೆ ಹಲ್ಲು ನೋವು ಅನ್ನೋದು, ದವಡೆ ಹಲ್ಲು ನೋವು. ಕುಂಭರಾಶಿ ಪೂರ್ವಭಾದ ನಕ್ಷತ್ರ ಹುಷಾರಿರಿ. ವಿಶೇಷವಾಗಿ ಏನ್ ಮಾಡ್ಕೋಬೇಕು? ವೈದ್ಯರ ಸಲಹೆ ಪಡ್ಕೊಳ್ಳಿ. ಹಲ್ಲು ನೋವಿಗೆ ಇನ್ಯಾನ ಸುಮ್ಮನೆ ಲವಂಗ ಇಟ್ಕೊಂಡ ಕ್ಷಣ ಮಾತ್ರಕ್ಕೆ. ಲವಂಗ ಅನ್ನತಕ್ಕಂಥ ವಿಶೇಷವಾಗಿ ಲವಂಗ ಇಟ್ಕೊಳ್ಳಿ. ಏನ್ ಕೈ ಹಿಂಗೆ ಅಂತ ನಮ್ಗೆ ಆದಂಗೆ ತೋರಿಸ್ಬಿಟ್ಟೆ ನಮ್ಗೆ. ಆಮೇಲೆ ಇದೇ ಕುಂಭರಾಶಿಯಲ್ಲಿ ಬರತಕ್ಕಂಥ ವಿಶೇಷ. ಆರೋಗ್ಯ ಭಾಗ್ಯ ಎಲ್ಲ ಚೆನ್ನಾಗಿರುತ್ತೆ, ಹಣಕಾಸಿನ ತೊಂದರೆ ಇಲ್ಲ, ಸೂಪರ್ ಡೂಪು. ವಿದ್ಯೆಯಲ್ಲಿ ಜ್ಞಾನದಲ್ಲಿ ಪರಿಣಿತರ. ಪೂರ್ವದ ಅಧಿಪತಿ ಗುರು ಇರ್ತಾನಲ್ಲ, ಗುರು ಕೇಂದ್ರಾದ್ಯ ಮನೆ ಕಟ್ಬೇಕಾ ಮನೆ ಕಟ್ಟಲಿ, ಗಾಡಿ ತಗೋಬೇಕು ಗಾಡಿ ತಗೊಳ್ಳಿ. ಸಂತಾನ ಭಾಗ್ಯದಲ್ಲಿ ಏನಿಲ್ಲ ಸಂತಾನ ಆಗತ್ತೆ ಕುಂಭರಾಶಿಯವರಿಗೆ. ಆರೋಗ್ಯದ ಬಗ್ಗೆ, ಹಲ್ಲು ನೋವು ಬಗ್ಗೆ ಚೆನ್ನಾಗಿದೆ, ನೀವೇ ಕಾಪಾಡ್ತೀವಿ. ಒಂದು ಇದಿಟ್ಕೊ ಸನಾತನ ಕಾರ್ಯಕ್ರಮದ ಹಲ್ಲು ನೋವು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಒಂದು ಲವಂಗ ಇಟ್ಕೊಳ್ಳಿ ಅಂತಾರೆ. ಇಟ್ಕೊಳ್ಳಿ ಲವಂಗನ, ಒಳ್ಳೇದಾಗ ಶುಭ ಆಗಲಿ. ಇನ್ನೇನು ಕಾರ್ಯಕ್ರಮ ಇದೆ ನೋಡೋಣ. ಕಡೆಯದಾಗಿ ಬರತಕ್ಕಂಥದ್ದೇ ವಿಶೇಷವಾಗಿ ಪಾಪ ಮೀನರಾಶಿಯವರು. ಇವೆಲ್ಲ ಕತೆ ಕೇಳಿ ಮೀನರಾಶಿ ಹೇಳ್ಬೇಕಾದ್ರೆ ಟೈಮೇ ಇರಲ್ಲ. ಗುರುಜಿಗಳು ಸುಸ್ತಾಗ್ಬಿಟ್ಟಿರ್ತಾರೆ ರಾಶಿ ಫಲದಲ್ಲಿ. ನೋಡಿ ಬರ್ತಾ 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 ಕಡಿಮೆನೇ ಆಗ್ತಾ ಇದೆ. ಮೀನರಾಶಿನೇ, ಮೇಷರಾಶಿ ಜೋರಾಗಿರೋದು, ಕುಂಭರಾಶಿ ಚೆನ್ನಾಗಿರೋದು, ಎಲ್ಲ ಹಿಡಿದು ಮೀನರಾಶಿಯವರು ಸಾಡೆ ಶನಿ ಪ್ರಾರಬ್ಧ ಎಲ್ಲಿ ಬಿಟ್ಬಿಡುತ್ತೆ. ಸಾಡೆ ಶನಿ. ಈ ಸಾಡೆ ಶನಿ ಪ್ರಾರಬ್ಧದಲ್ಲಿ ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ. ಗುರುವಿನ ಉಪದೇಶ, ಕುಜದೋಷ ಇದೆ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ತ್ರಿಕಳತ್ರ ಯೋಗ ಏನೇನೋ ಇವೇ ಕಾಪಾಡ್ಕೊಂಡು. ಕೇತು ಕೂತ್ಕೊಂಡಿದ್ದಾನೆ, ರವಿ ಕೂತ್ಕೊಂಡಿದ್ದಾನೆ, ಶುಕ್ರ ಕೂತ್ಕೊಂಡಿದ್ದಾನೆ. ಮೀನರಾಶಿಯವರು ದಾಂಪತ್ಯ ಜೀವನದಲ್ಲಿ ಆರೋಗ್ಯವೇ ಭಾಗ್ಯ. ಎಲ್ಲದಿನ ಹೆಚ್ಚಿಗೆ ಚಂದ್ರನ ದರ್ಶನ ಮಾಡ್ಕೊಂಬಿಡಿ. ಜಲತತ್ವ ರಾಶಿ ಇರೋದ್ರಿಂದ ಚಂದ್ರನ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ಶುಭ ಫಲದ ಮೇಲೆ ಶುಭ ಬರತಕ್ಕಂಥದ್ದೇ ಇಂದಿನ ಮೀನರಾಶಿಯ ಫಲದಲ್ಲಿ. ಸನಾತನ ಧರ್ಮ ಕಾರ್ಯ ಪ್ರತಿದಿನ ನೋಡ್ತಾ ಇರಿ, ವೀಕ್ಷಣೆ ಮಾಡ್ತಾ ಇರಿ. ಒಂದಲ್ಲ ಒಂದು ಈ ದಿನ ಎಲ್ಲರೂ ಕೂಡ ಹುಣ್ಣಿಮೆ ದರ್ಶನವನ್ನು ಮಾಡ್ಕೊಳ್ಳಿ. ಚಂದ್ರನ ದರ್ಶನ ಸರ್ವದೋಷ ಯಾರ್ಯಾರು ಇದ್ರ ದಿನ ಗಣಪತಿ ಹಬ್ಬದ ಚಂದ್ರ ನೋಡಿತೀರೋ, ಈ ಚಂದ್ರ ನೋಡೋದ್ರಿಂದ ದೋಷ ಪರಿಹಾರ. ಕಾರ್ಯಕ್ರಮ ನೋಡಿ ಹೆಂಗಿದೆ. ಹಿಡನ್ ನ್ಯೂಸ್ ನಲ್ಲಿ ಮನೆ ಮನೆಗೆ ಮುಟ್ಟಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಶುಭದ ಮೇಲೆ ಚಂದ್ರ ದರ್ಶನ ಅಲ್ಲಿ ನೋಡಿದ್ರು, ಇಲ್ಲಿ ನುವೆತ್ ನೋಡಿದ್ರೆ, ಅನಂತನ ಹುಣ್ಣಿಮೆ ನೋಡಿದ್ರೆ ಪರಿಹಾರ. ಸನಾತನ ಇದಕ್ಕೆ ಹೇಳೋದು, ಪ್ರತಿ ನಿಮಿಷಕ್ಕೂ ಯಾವ ಜ್ಞಾನ ಬಂದು ಯಾವ ಶಕ್ತಿಯನ್ನು ಕೊಡ್ತಾರೋ ಜ್ಞಾನವನ್ನು ಕೊಡ್ತಾರೆ ಅನ್ನೋದಕ್ಕಂತ ಫಲ ಇರತಕ್ಕಂಥ ಸನಾತನ ಧರ್ಮ ಕಾರ್ಯಕ್ರಮ ಈಡಿನ ಪ್ರತಿನಿತ್ಯ ಕೊಡಿ. ಏನು ಲೋಪದೋಷಗಳು ಇತ್ತು ಅನ್ನೋದು ಬಂದೇವೆ, ನೇರವಾಗಿ ಬಂದು ಭೇಟಿ ಮಾಡಿ. ಏನೇ ಕಷ್ಟಗಳಿದ್ರು ಕೂಡ ನಿವಾರಣೆ ಮಾಡತಕ್ಕಂಥ ಭಂಡಾರವೇ ಅಡಗ್ಬಿಡಿದೆ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ. ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಗೆ ಏನಿದ್ರು ಕೂಡ ಎಷ್ಟೇ ಲೋಪದೋಷಗಳು, ದಿಕ್ಕಳತ್ವ, ಆರೋಗ್ಯದ ಭಾಗ್ಯವೋ, ಯಶಸ್ವಿಗೆ ಬರತಕ್ಕಂಥ, ವಿದ್ಯೆ ಬರತಕ್ಕಂಥವ್ರು, ಮದುವೆ ಆಗಲ್ತಕ್ಕಲ್ವೋ, ಇವೆಲ್ಲವೂ ಕೂಡ ಸುಲಭವಾಗಿ ನಿವಾರಣೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಸನಾತನ ಧರ್ಮಕ್ಕಿರತಕ್ಕಂಥ ಗುರುಜಿ ಮೂಲಕವಾಗಿ ಪಡೆದುಕೊಳ್ಳಿ. ನಿಮಗೆ ಯಶಸ್ವಿ ಆಗಲಿ, ಒಳ್ಳೇದು. ಎಲ್ಲದರೂ ಮಾಧ್ಯಮದ ಮೂಲಕವಾಗಿ ಹೇಳೋಕ, ಮಾಧ್ಯಮ ಮೂಲಕ ಹೇಳತಕ್ಕಂಥದ್ದೇ ಹೇಳಿದ್ವಿ. ಏನು ತಿಳಿಸ್ಬೇಕು ಅಂತ ಹೇಳ್ತೀವಿ. ಇನ್ನೂ ಗುಪ್ತವಾಗಿರತಕ್ಕಂಥ ಕಾರ್ಯಕ್ರಮ, ವಿಶೇಷವಾಗಿರ್ತಕ್ಕಂಥ ಈ ವಿಷ್ಣು ಸಂಕಲ್ಪದಲ್ಲಿ, ವಿಶೇಷವಾಗಿ ವಿಷ್ಣು ಸಂಕಲ್ಪದ ಕಾರ್ಯಕ್ರಮದಲ್ಲಿ, ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ನೋಡ್ತಾ ಇರೇ. ಇದೋ ಬಂದೆ. ಧನ್ಯವಾದಗಳು ಗುರುಜಿ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಅವರ ದಿನ ಭವಿಷ್ಯದ ಬಗ್ಗೆ ಅಚ್ಚುಕಟ್ಟಾಗಿ ಅರ್ಥ ಆಗೋ ತರ ಹೇಳ್ಕೊಟ್ರಿ. ಧನ್ಯವಾದಗಳು.
ಸರ್ವೋ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತೋ ಲೋಕಾ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತು. ಕೃಷ್ಣ ಮುಂದೆ ಜಗದ್ರು ಕೃಷ್ಣಾರ್ಪಣ ಸರ್ವಂ ಕೃಷ್ಣಮಯ. ನೋಡಿ, ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಆ ಭಗವಂತನ ಕೃಷ್ಣನ ಒಂದು ನೆನೆಸಿಕೊಂಡ ಅಂತ ಪಕ್ಷದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ. ಮಹಾಭಾರತದಲ್ಲಿ ನೋಡಿದ್ದೀರ, ಆ ಕೃಷ್ಣ ಪರಮಾತ್ಮ ಅಂತ ಪಕ್ಷದಲ್ಲಿ ಒಂದು ಸ್ತ್ರೀಗೆ ಯಾವ ರೀತಿ ಒಂದು ಇದಾದಾಗ ಕೂಡ ಒಂದು ಶುಭ ಫಲದ ಮೇಲೆ ಕೃಷ್ಣನ ಅನುಗ್ರಹ ಸಿಕ್ತು ಅನ್ನುತ್ತದೆ. ಕೃಷ್ಣ ಮುಂದೆ ಜಗದ್ರು ಕೃಷ್ಣಾರ್ಪಣ ಮತ್ತು ಕೃಷ್ಣಾರ್ಪಣ ಮತ್ತು ಕೃಷ್ಣಾರ್ಪಣ ಶುಭಮಸ್ತು ಯಶಸ್ವಿ.